ಈ ಸರಿ ನಾವು ತೊಗೊಂಬಂದಿರೋ ಟಾಪಿಕ್ಕು ಬೇರೆ. ಲಾಸ್ಟ್ ಟೈಮು ನಾವೊಂದು ಮತ್ತು ಮಿಲ್ಲು ಟರ್ನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ. ಸೊ ಅದು ಯಾವ ಥರ ಮಷಿನಲ್ಲಿ ಯಾವ ಥರ ಕೆಲಸ ಮಾಡ್ತೀವಿ ಅಂತ ಸಾಫ್ಟ್ವೇರಲ್ಲೇ ನಾವು ತೋರಿಸ್ಬಿಡ್ತೀವಿ. ಅಂದರೆ ಒಂದು ಸಾಫ್ಟ್ವೇರಲ್ಲಿ ಯಾವ ಥರ ಇದು ಇರುತ್ತೆ, ಆಪ್ರೇಟಿಂಗ್ ಯಾವ ಥರ ಇರುತ್ತೆ, ಸೇಮ್ ನೋಡಿ ಯಾರ್ಯಾರು ಅಟೆಂಡ್ ಆಗಿದ್ದೀರಿ ಅವರೆಲ್ಲ ನೋಡಿರ್ತೀರ. ಮಷೀನಲ್ಲಿ ಯಾವ ರೀತಿ ಇರುತ್ತೆ ಅದೇ ಥರನೇ ಸೇಮ್ ಟು ಸೇಮ್ ಸಾಫ್ಟ್ವೇರ್ ಇರುತ್ತೆ ಕಂಪ್ಯೂಟ್ರಲ್ಲಿ. ಅಂದರೆ ನಾವು ಏನೇ ಕೆಲಸ ಮಾಡಿದ್ರೂ ಅದರಲ್ಲಿ ಆರಾಮಾಗಿ ಮಾಡ್ಬೋದು. ಇಟ್ ಮೀನ್ಸ್ ಅದರಿಂದ ನಿಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಬರುತ್ತೆ, ನಿಮಗೆ ಒಂಥರ ಭಯ ಇರೋದಿಲ್ಲ. ಸೊ ಆರಾಮಾಗಿ ಕೆಲಸ ಮಾಡ್ಬೋದು. ಯಾಕೆಂದರೆ ಕಟ್ರೆ ಮುರಿಯಿತು ಅಥವಾ ಕಟ್ರೆ ಮುರಿಯುತ್ತೆ ಅಥವಾ ವರ್ಕ್ ಪೀಸ್ ಹಾಳಾಗುತ್ತೆ ಅನ್ನೋ ಭಯ ಇರೋದಿಲ್ಲ. ಹಾಗೇನಾದರೂ ಆದರೆ ಅದರಿಂದ ನೀವು ವ್ಯಥೆ ಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾವು ಕಲಿತಾ ಇರೋದು ಮಿಸ್ಟೇಕ್ಸ್ ಆಗ್ತಾನೆ ಇರ್ತವೆ. ಸೊ ಅದೇ ಕಂಪ್ಯೂಟ್ರಲ್ಲಿ ನಾವು ಮಾಡಿದ್ರೆ ಸೊ ನಮಗೆ ಭಯ ಇರೋದಿಲ್ಲ. ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಮಷಿನ್ ಮೇಲೆ ಹೋದಾಗ ಭಯ ಇಲ್ಲದೇ ಕೆಲಸ ಮಾಡ್ಬೋದು. ಫಸ್ಟು ಯಾರ್ಯಾರು ಜಾಯ್ನ್ ಆಗಿದ್ದೀರಾ, ನಿಮ್ಮ ಹೆಸರು, ನಿಮ್ಮ ಊರು, ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನಿಮ್ಮದು. ನಾನು ಆಲ್ರೆಡಿ 2 ಕ್ಲಾಸಲ್ಲೂ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ನನ್ನ ಹೆಸರು ಕೂಡ ಇಲ್ಲಿ ಸ್ಕ್ರೀನ್ ಮೇಲಿದೆ, ಸುರೇಶ್ ಅಂತ. ಸೊ ನಾನು ಬೇಸಿಕಲಿ ಫ್ರಮ್ ಉತ್ತರ ಕರ್ನಾಟಕ. ಸೊ ನಿಮ್ಮದು ಹೆಸರು ಮತ್ತು ನಿಮ್ಮ ಊರು ಯಾವುದು ಅಂತ ಹಾಕಿದ್ರೆ ಒಳ್ಳೆಯದು. ಇನ್ನೂ ಬೇಗ ಜಾಯ್ನ್ ಆಗಬೇಕು. ಇನ್ನೂ ಕಡಿಮೆ ಜನ ಇದ್ದಾರೆ, ಇನ್ನೂ ಜಾಯ್ನ್ ಆಗ್ತಾ ಇದ್ದಾರೆ. ನಾನು ಹೇಳುವಾಗ ಏನಾದರೂ ಅರ್ಥ ಆಗದೆ ಇದ್ದರೆ, ಏನಾದರೂ ನಿಮಗೆ ಡೌಟ್ ಬಂದರೆ ನೀವು ಕಮೆಂಟ್ಸಲ್ಲಿ ಹಾಕ್ಬೋದು. ನಾನು ಕಮೆಂಟ್ಸ್ ನೋಡಿಬಿಟ್ಟು ಆನ್ಸರ್ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ತಿಳಿದೇ ಇದ್ರೂ ನೀವು ಅಥವಾ ಡೌಟ್ ಇದ್ದರೆ, ನಿಮಗೆ ಇನ್ನೂ ಜಾಸ್ತಿ ಏನೋ ಕಲಿಬೇಕು ಅನ್ನೋ ಆಸೆ ಇದ್ದರೆ, ಇವಾಗ ನಾವು ಉಪ್ನಾಳ್ ಎಜುಕೇಷನ್ ಅಂತ ಇನ್ನೊಂದು ಟ್ರೈನಿಂಗ್ ಸೆಂಟರ್ ಇದೆ ನಮ್ಮದು. ಸೊ ಅಲ್ಲಿ ಜಾಯ್ನ್ ಆಗಬೇಕು, ಅದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಾವು ಅಲ್ಲಿ ಕೆಳಗಡೆ ನಂಬರ್ ಹಾಕಿರ್ತೀವಿ. ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಟ್ರೈನಿಂಗ್ ತಗೊಳ್ಳೋದ್ರ ಬಗ್ಗೆನೂ ಜಾಬ್ ತಗೊಳ್ಳೋದ್ರ ಬಗ್ಗೆನೂ ಏನಾದರೂ ಡೌಟ್ ಇದ್ರೂ ಆ ಹಾಕಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಯಾವುದೇ ಹೆಸಿಟೇಷನ್ ಬೇಕಾಗಿಲ್ಲ. ನಿಮ್ಗೇನು ಅನಿಸುತ್ತೋ ಏನಿರುತ್ತೋ ಡೌಟು ಅದನ್ನು ಕೇಳ್ಬೋದು. ಇವಾಗ ಈ ಕ್ಲಾಸಲ್ಲಿ ಕೂಡ ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಹಾಕ್ಬೋದು, ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ. ಓಕೆ, ಜಸ್ಟ್ ಒಂದು ಸ್ಮಾಲ್ ರೀಕಾಲ್ ಮಾಡೋಣ. ಲಾಸ್ಟ್ ಟೈಮ್ ನಾವು ಏನು ಕಲ್ತಿದ್ವಿ ಅಂತ. ನಾವು ಲಾಸ್ಟ್ ಟೈಮು ವರ್ಕ್ ಆಫ್ಸೆಟ್ಟು, ಮಷಿನ್ ಆಫ್ಸೆಟ್ ಅಂದರೆ ಏನು, ಟೂಲ್ ಆಫ್ಸೆಟ್ ಅಂದರೆ ಏನು, ಅಥವಾ ಮಷಿನ್ ಜೀರೋ ಅಂದರೆ ಏನು ಅಂತ ಕಲ್ತಿದ್ವಿ. ಯಾರ್ಯಾರು ಇರಲಿಲ್ವೋ, ಯಾರ್ಯಾರು ಅಟೆಂಡ್ ಆಗಿರಲಿಲ್ವೋ ಅವ್ರು ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಅದನ್ನು ನೋಡ್ಬೋದು. ಸೊ ವರ್ಕ್ ಆಫ್ಸೆಟ್ ಅಂದ್ರೇನು, ಮಷಿನ್ ಜೀರೋ ಅಂದ್ರೇನು, ಮತ್ತು ಟೂಲ್ ಆಫ್ಸೆಟ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ. ವರ್ಕ್ ಆಫ್ಸೆಟ್ ಅಂತಂದರೆ ವರ್ಕಿಂದ ನಾವು ಏನು ವರ್ಕ್ನ ಯಾವ ಪಾಯಿಂಟಿಂದ ಜೀರೋ ಮಾಡಿಕೊಂಡು ಅಲ್ಲಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀವೋ ಅದೆಲ್ಲ ವರ್ಕ್ ಆಫ್ಸೆಟ್ಟು. ಸೊ ಟೂಲ್ ಆಫ್ಸೆಟ್ ಅಂತಂದರೆ ಜೆಡ್ ಆ್ಯಕ್ಸಿಸಲ್ಲಿ ಎಷ್ಟೊಂದು ಡಿಫ್ರೆಂಟ್ ಟೂಲ್ಸ್ಗಳಿರುತ್ತೆ ನಾವು ಯೂಸ್ ಮಾಡೋದು. ಸೊ ತುಂಬ ಟೂಲ್ಸ್ ಯೂಸ್ ಮಾಡಿದಾಗ ಆ ತುಂಬ ಟೂಲ್ಸ್ಗೂ ಒಂದೊಂದು ಹೈಟ್ ಇರುತ್ತೆ. ಎಲ್ಲನೂ ಸರ್ಟನ್ ಹೈಟಲ್ಲಿ ಇರೋದಿಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ. ಸೊ ಆ ಥರ ಚೇಂಜಸ್ ಇದ್ದಾಗ ಆ ಚೇಂಜಸ್ನ ನಾವು ಮಷಿನ್ಗೆ ಕೊಡಬೇಕು. ಸೊ ವರ್ಕ್ ಆಫ್ಸೆಟ್ಟಲ್ಲಿ ನೀವು ಆಫ್ಸೆಟ್ ತೊಗೊಂಡಾಗ Z1 ಟೂಲ್ಗೆ ಮಾತ್ರ ನೀವು ಜೆಡ್ ಆ್ಯಕ್ಸಿಸ್ಗೆ ಇಷ್ಟು ರೆಫರೆನ್ಸ್, ಇಷ್ಟು ಆಫ್ಸೆಟ್ ಅಂತ ಕೊಡ್ಬೋದು. ಬಟ್ ಬಹಳಷ್ಟು ಟೂಲ್ ಇದ್ದಾಗ ಅಥವಾ ತುಂಬ ಟೂಲ್ ಇದ್ದಾಗ ನೀವು ಅದ್ರದ್ದು ಹೈಟ್ ಪ್ರತಿಯೊಂದನ್ನು ವರ್ಕ್ ಆಫ್ಸೆಟಲ್ಲಿ ಮೆನ್ಷನ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅದನ್ನು ಟೂಲ್ ಆಫ್ಸೆಟಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಅದು ಟೂಲ್ ಆಫ್ಸೆಟ್ಟು. ಮಷಿನ್ ಜೀರೋ ಅಂತಂದರೆ ಮಷಿನ್ ಹೋಮ್ ಪೊಸಿಷನ್ ಅಂತ ಅಂತಾರೆ. ಅಂದರೆ ಇವಾಗ ಒಂದು ಯಾವುದಾದ್ರೂ ನೀವು ವರ್ಕ್ ಆದಮೇಲೆ ಅಥವಾ ಮೊದಲು ಮಷಿನ್ ಸ್ಟಾರ್ಟ್ ಮಾಡಾದಮೇಲೆ ಮಷಿನ್ ಜೀರೋ ಅಂದರೆ ಜೀರೋ ರಿಟರ್ನ್ಗೆ ಬಟನ್ನ ಮೋಡ್ನ ನಾವು ಜೀರೋ ರಿಟರ್ನ್ಗೆ ಇಟ್ಬಿಟ್ಟು XY Z ಅಂತ ಕ್ಲಿಕ್ ಮಾಡಿದ್ರೆ ಅದು ಹೋಮ್ ಪೊಸಿಷನ್ಗೆ ಹೋಗುತ್ತೆ. ಆ್ಯಂಡ್ ಇಟ್ ಈಸ್ ಮೆನ್ಷನ್ಡ್ ಆ್ಯಂಡ್ ಇಟ್ ಈಸ್ ಮ್ಯಾನುಫ್ಯಾಕ್ಚರರ್ಸ್ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಅದಕ್ಕೆ ಅದು ಹೋಮ್ ಪೊಸಿಷನ್ನು. ನೀವು ಯಾರು ಡಿಸೈಡ್ ಮಾಡೋಕ್ಕಾಗಲ್ಲ ಇದೇ ಮಷಿನ್ ಜೀರೋ ಅಂತ. ಮ್ಯಾನುಫ್ಯಾಕ್ಚರರ್ಸು ಅದನ್ನು ಡಿಸೈಡ್ ಮಾಡಿರ್ತಾರೆ. ಸೊ ಆಫ್ಟರ್ ಸ್ಟಾರ್ಟಿಂಗ್ ದ ಮಷಿನ್, ಬಿಫೋರ್ ಸ್ವಿಚಿಂಗ್ ಆಫ್ ದ ಮಷಿನ್, ದ ಬೆಡ್ ಶುಡ್ ಗೋ ಟು ಹೋಮ್ ಪೊಸಿಷನ್. ನೀವು ಬಂದ್ ಮಾಡೋಕ್ಕಿಂತ ಮಷಿನ್ನ ಬಂದ್ ಮಾಡೋ ಮುಂಚೆ ಅಥವಾ ಮಷಿನ್ನ ಸ್ಟಾರ್ಟ್ ಆದಮೇಲೆ, ಯಾವಾಗ ಬೆಳಗ್ಗೆ ಬಂದಾಗ ಸ್ಟಾರ್ಟ್ ಮಾಡ್ತೀರಾ ಆವಾಗ ಫಸ್ಟ್ ಅದನ್ನು ಹೋಮ್ ಪೊಸಿಷನ್ ತಂದುಬಿಟ್ಟು ಅಥವಾ ಅದರ ಮಷಿನ್ ಜೀರೋ ಪೊಸಿಷನ್ ತಂದುಬಿಟ್ಟು ಆಮೇಲೆ ನೀವು ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಇದೊಂದು ಸಿಂಪಲ್ ಆಗಿ ಮಷಿನ್ ಜೀರೋ ಅಂದ್ರೇನು, ವರ್ಕ್ ಆಫ್ಸೆಟ್ ಅಂದ್ರೇನು, ಟೂಲ್ ಆಫ್ಸೆಟ್ ಅಂದ್ರೇನು ಅಂತ. ಸೊ ಅದರ ಜೊತೆಗೆ ನಾವು ಮಷಿನ್ ಬಗ್ಗೆ ತಿಳ್ಕೊಂಡಿದ್ವಿ, ಸ್ವಲ್ಪ ಡೋಎನ್ಸಿ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಂಡಿದ್ವಿ, ಸಿಮ್ಯುಲೇಟರ್ ಬಗ್ಗೆ. ಸೊ ಅದರಲ್ಲಿ ಇನ್ನೂ ತುಂಬ ಇದೆ, ಅದು ಕಲಿಯೋದು ತುಂಬ ಇದೆ. ಇನ್ನೂ ಜಾಸ್ತಿ ಕಲಿಯಬೇಕು ಅಂತಂದರೆ ಯು ಕ್ಯಾನ್ ಜಾಯಿನ್ ಉಪ್ನಾಳ್ ಎಜುಕೇಷನ್ ಜಾಯ್ನ್ ಆದರೆ ಇನ್ನೂ ಜಾಸ್ತಿ ಕಲಿಬೋದು.
ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಇನ್ CNC ಪ್ರೋಗ್ರಾಮಿಂಗ್. ಈ ಟಾಪಿಕ್ ಬಂದ್ಬಿಟ್ಟು ಕೋಆರ್ಡಿನೇಟ್ ಸಿಸ್ಟಮ್ ರಿಲೇಟೆಡ್. ಕೋಆರ್ಡಿನೇಟ್ ಸಿಸ್ಟಮು ಯಾಕೆ ಬೇಕು, ಇದು ಮೇನ್ಲಿ ಬೇಕಾಗಿರೋದು CNC ಪ್ರೋಗ್ರಾಮಿಂಗ್ಗೆ. ಯಾರಾದರೂ CNC ಪ್ರೋಗ್ರಾಮಿಂಗ್ ಮಾಡೋರಿದ್ದರೆ, ಮ್ಯಾನ್ಯಲಿ ಮಾಡ್ತಾಯಿದ್ರೆ, ಸೊ ಅವರಿಗೆ ಈ CNC ಪ್ರೋಗ್ರಾಮಿಂಗ್ಗೆ ಇದು ಬೇಕಾಗುತ್ತೆ, ಕೋಆರ್ಡಿನೇಟ್ಸ್ ಇಲ್ಲ ಅಂತಂದರೆ ನೀವು ಬರೆದಿರೋ ಪ್ರೋಗ್ರಾಮು ಒಂಥರ ಅದು ವೇಸ್ಟೇ, ಬರಲಿಕ್ಕೆ ಆಗೋದಿಲ್ಲ, ನೀವು ಕೆಲಸ ಮಾಡೋಕ್ಕಾಗಲ್ಲ. ಸೊ ಪ್ರೋಗ್ರಾಮ್ ಬರಲಿಕ್ಕೆ ನಮ್ಗೆ ಬೇಕಾಗಿರೋದು ಕೋಆರ್ಡಿನೇಟ್ ಸಿಸ್ಟಮ್ಸ್. ಸೊ ಅದರಲ್ಲಿ ಎರಡು ಥರ ಬರ್ತದೆ, ಒಂದು ಅಬ್ಸಲ್ಯೂಟು, ಇನ್ನೊಂದು ಇಂಕ್ರಿಮೆಂಟಲ್ ಸಿಸ್ಟಮ್ ಅಂತ. ಸೊ ಅಬ್ಸಲ್ಯೂಟ್ ಇಂಕ್ರಿಮೆಂಟಲ್ ಸಿಸ್ಟಮ್ ಅಂದರೆ ಏನು, ಅಬ್ಸಲ್ಯೂಟ್ ಸಿಸ್ಟಮ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ ಏನು, ಇಂಕ್ರಿಮೆಂಟಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ ಏನು, ಅದನ್ನು ನಾವು ಸ್ವಲ್ಪ ಡೀಪಾಗಿ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಒಂದು ಬ್ರೀಫಾಗಿ, ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಎರಡು ಟೈಪ್ ಇದೆ. ಈ ಕಾರ್ಟೀಷಿಯನ್ ನಾವು ಸ್ಟಡಿ ಮಾಡ್ತಾ ಇದ್ದಿಲ್ಲ. ಸೊ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಎರಡು ಟೈಪ್ ಇದೆ, ಒಂದು ಕಾರ್ಟೀಷಿಯನು, ಇನ್ನೊಂದು ಪೋಲಾರ್ ಕೋಆರ್ಡಿನೇಟ್ ಸಿಸ್ಟಮ್. ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತಂದರೆ, ನೀವು ಯಾವುದಾದ್ರೂ ವರ್ಕ್ ಪೀಸು ಅಥವಾ ಯಾವುದಾದ್ರೂ ಜಾಬ್ನ ಮಾಡುವಾಗ ಅದಕ್ಕೆ ಪ್ರೋಗ್ರಾಮ್ ಬರೀತಿರಲ್ಲ. ಸೊ ಬರೆದಿರೋ ಪ್ರೋಗ್ರಾಮು ಯಾವ ಜಾಬ್ ಮೇಲಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ರೆಕ್ಟ್ಯಾಂಗ್ಯುಲರ್ ಜಾಬ್ ಇದ್ದರೆ, ಸೊ ಅದರದ್ದು ಲೆಂತು, ವಿಡ್ತ್, ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ಕಾರ್ಟೀಷಿಯನ್ ವರ್ಕ್ ಕೋಆರ್ಡಿನೇಟ್ ಅಥವಾ ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್. ಅದೇ ನೀವು ಪೋಲಾರ್ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಬಂದರೆ, ಯಾವುದಾದ್ರೂ ಒಂದು ವರ್ಕ್ ಪೀಸ್ನ ಆ್ಯಂಗಲಲ್ಲಿ ಕಟ್ ಮಾಡಬೇಕು ಅಂದರೆ ವರ್ಕ್ ಪೀಸ್ ಮೇಲೆ ನಮ್ಮ ಕಟರು ಸ್ಟ್ರೈಟಾಗಿ ಆ್ಯಂಗಲಲ್ಲಿ ಮೂವ್ಮೆಂಟ್ ಆಗಬೇಕಾದ್ರೆ ಅದನ್ನು ಪೋಲಾರ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತಾರೆ. ಪೋಲಾರ್ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಒಂದು ಲೆಂತ್ ಮತ್ತು ಆ್ಯಂಗಲ್ ಬರುತ್ತೆ. ಬಟ್ ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಲೆಂತ್, ವಿಡ್ತ್, ಥಿಕ್ನೆಸ್ ಬಗ್ಗೆ ಮೆನ್ಷನ್ ಮಾಡಿರ್ತೀವಿ. ಸೊ ಇವಾಗ ನಾವು ಜಸ್ಟ್ ಒಂದು ಸ್ವಲ್ಪ ಡೀಪಾಗಿ ತಿಳಿಯೋಣ, ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ ಏನು, ಇಂಕ್ರಿಮೆಂಟಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ ಏನು ಅಂತ. ಓಕೆ, ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್, ಇಂಕ್ರಿಮೆಂಟಲ್ ಕೋಆರ್ಡಿನೇಟ್ ಸಿಸ್ಟಮ್, ಮತ್ತು ಅದರ ಮೇಲೆ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಎಕ್ಸಸೈಸ್ ಅಂದರೆ ಅದನ್ನು ಬರೆಯೋದು, ಯಾವ ಥರ ಕೋಆರ್ಡಿನೇಟ್ ಸಿಸ್ಟಮ್ಸ್ನ ಬರಿತೀವಿ, ಯಾವ ಥರ ಮೆನ್ಷನ್ ಮಾಡ್ತೀವಿ ಅಂತ ತಿಳಿಸೋಣ ಅಂತ. ಫಸ್ಟ್, ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್. ಇದೆಲ್ಲರಿಗೂ ಗೊತ್ತಿರೋದೆ, ನಿಮಗೂ ಗೊತ್ತಿರುತ್ತೆ ಅಂತ ಅನ್ಕೊತೀನಿ. ಇದು ನಮ್ಮ ಗ್ರಾಫಲ್ಲಿ ಬರ್ತಕ್ಕಂಥ ಆ್ಯಕ್ಸಿಸ್ಗಳು, ಒಂದು ಎಕ್ಸ್ ಆ್ಯಕ್ಸಿಸ್ಸು ಮತ್ತು ಒಂದು ವೈ ಆ್ಯಕ್ಸಿಸ್. ಈ ಎಕ್ಸ್ ಆ್ಯಕ್ಸಿಸ್ಸು ಮತ್ತು ವೈ ಆ್ಯಕ್ಸಿಸ್ ಮಿಡ್ಲಲ್ಲಿ ಇದು ಫಸ್ಟಲ್ಲಿರೋದು ಕ್ವಾಡ್ರೆಂಟ್ 1. ಕ್ವಾಡ್ರೆಂಟ್ 1 ಅಂತಂದರೆ ಇದು ನಮಗೆ ಗೊತ್ತಾಗಬೇಕು. ಇದು ಕ್ವಾಡ್ರೆಂಟ್ 1ನಲ್ಲಿ ಎಕ್ಸ್ ಆ್ಯಕ್ಸಿಸ್ಸು ಪ್ಲಸ್ ಇರುತ್ತೆ, ವೈ ಆ್ಯಕ್ಸಿಸ್ ಕೂಡ ಪ್ಲಸ್ಸಲ್ಲಿರುತ್ತೆ, ಎರಡೂ ಪಾಸಿಟಿವ್ ಆಗಿರ್ತವೆ. ಕ್ವಾಡ್ರೆಂಟ್ 2 ಅಲ್ಲಿ ಎಕ್ಸು ನೆಗೆಟಿವ್ ಆಗಿರುತ್ತೆ, ವೈ ಪಾಸಿಟಿವ್ ಆಗಿರುತ್ತೆ. ಥರ್ಡ್ ಕ್ವಾಡ್ರೆಂಟಲ್ಲಿ ಎಕ್ಸು ನೆಗೆಟಿವ್ ಆಗಿರುತ್ತೆ, ವೈ ಕೂಡ ನೆಗೆಟಿವ್ ಆಗಿರುತ್ತೆ. ಕ್ವಾಡ್ರೆಂಟ್ 4ಅಲ್ಲಿ ಎಕ್ಸು ಪಾಸಿಟಿವ್ ಆಗಿರುತ್ತೆ, ವೈ ನೆಗೆಟಿವ್ ಆಗಿರುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀವು ಯಾವುದಾದ್ರೂ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಬರೀಬೇಕು ಅಂತಂದರೆ ನಿಮ್ಗೆ ಆ ಪಾಯಿಂಟ್ ಎಲ್ಲಿದೆ ಅಂತ ಗೊತ್ತಿರಬೇಕು. ನೀವು ಯಾವುದೇ ವರ್ಕ್ ಪ್ಲೇಸ್ಗೆ, ಯಾವುದೇ ಜಾಬ್ಗೆ ನೀವು ಪ್ರೋಗ್ರಾಮ್ ಬರೆಯೋ ಮುಂಚೆ ಮೊದಲು ಆ ಜಾಬಿನ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಅದರ ಒರಿಜಿನ್ ಪಾಯಿಂಟ್ ಯಾವುದು, ನೀವು ಆಫ್ಸೆಟ್ ತೊಗೊತಿರೋದ್ನಲ್ಲ, ಲಾಸ್ಟ್ ಟೈಮ್ ನಾವು ಆಫ್ಸೆಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಎಲ್ಲಿಂದ ನೀವು ಸ್ಟಾರ್ಟ್ ಮಾಡ್ತಿರೋ ಕೆಲಸ, ಆ ಪಾಯಿಂಟ್ ಎಲ್ಲಿದೆ, ಸೊ ಅಲ್ಲಿಂದ ನೆಕ್ಸ್ಟ್ ಪಾಯಿಂಟ್ಸ್ ಎಲ್ಲಿದ್ದಾವೆ, ಫಸ್ಟ್ ಕ್ವಾಡ್ರೆಂಟಾ, ಸೆಕೆಂಡ್ ಕ್ವಾಡ್ರೆಂಟಾ, ಥರ್ಡ್ ಕ್ವಾಡ್ರೆಂಟಾ, ಫೋರ್ತ್ ಕ್ವಾಡ್ರೆಂಟಾ, ಆ ಥರ ಡಿಸೈಡ್ ಮಾಡಿಕೊಂಡು ನೀವು ಪ್ರತಿಯೊಂದು ಆ್ಯಕ್ಸಿಸಲ್ಲಿ ಪ್ರತಿಯೊಂದು ಪಾಯಿಂಟ್ಗೆ ಬರ್ತಕ್ಕಂಥ ಡೈಮೆನ್ಷನ್ಸ್ಗಳನ್ನ ಮೆನ್ಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಯಾವುದೋ ಒಂದು ವರ್ಕ್ ಪೀಸ್ನ ಈ ಥರ ಬಟ್ ಮಾಡಿದ್ರೆ ಇದರ ಆ್ಯಕ್ಸಿಸ್ ಪಾಯಿಂಟ್ ಬಂದ್ಬಿಟ್ಟು ಇದರ ಸೆಂಟರ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಾಗುತ್ತೆ. ಸೊ ಇಲ್ಲಿ ಈ ಪಾಯಿಂಟು ಮತ್ತು ಈ ಪಾಯಿಂಟು ಮತ್ತು ಈ ಪಾಯಿಂಟು ಮತ್ತು ಈ ಪಾಯಿಂಟ್, ಸೊ ಈ 4 ಪಾಯಿಂಟ್ಗಳನ್ನು ನೀವು ಮೆನ್ಷನ್ ಮಾಡಬೇಕು ಅಂದಾಗ ನೀವು ಪಾಯಿಂಟ್ಗಳು ಸಿಗ್ಬೋದೇನೋ, ಇದು 3.5, ಇದು 3.5, ಈ ಕಡೆ 2.5, ಈ ಕಡೆ 2, ಈ ಥರ ಎಲ್ಲ ಸಿಗ್ಬೋದೇನೋ. ಬಟ್ ಸಿಕ್ಕಾದ್ರೂ ಅದಕ್ಕೆ ಯಾವ ಚಿಹ್ನೆಗಳನ್ನ ಕೊಡಬೇಕು, ಯಾವುದು ಅದು ಪಾಸಿಟಿವಾ, ನೆಗೆಟಿವಾ, ಅದು ಪ್ಲಸ್ಸಲ್ಲಿದೆಯಾ, ಮೈನಸಲ್ಲಿದೆಯಾ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಗೊತ್ತಾಗಬೇಕು ಅಂದರೆ ಈ ಗ್ರಾಫ್ ಬಗ್ಗೆ ಗೊತ್ತಾಗಲೇಬೇಕು. ಕ್ವಾಡ್ರೆಂಟ್ 1, ಕ್ವಾಡ್ರೆಂಟ್ 2, ಕ್ವಾಡ್ರೆಂಟ್ 3, ಕ್ವಾಡ್ರೆಂಟ್ 4, ಅರ್ಥ ಆಯ್ತಾ? ಸೊ ಎಕ್ಸ್ ಆ್ಯಂಡ್ ವೈ ಯಾವ ನಿಮ್ಮ ವರ್ಕ್ ಪೀಸ್ನ ಈ ಗ್ರಾಫಲ್ಲಿಟ್ಟಾಗ ಯಾವ ಕ್ವಾಡ್ರೆಂಟಲ್ಲಿ ಆ ಪಾಯಿಂಟ್ಸ್ಗಳು ಬರ್ತವೆ ಅದನ್ನು ತಿಳ್ಕೋಬೇಕು. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ,
ಕಾರ್ಟಿಷಿಯನ್ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಮತ್ತೆ ಎರಡು ಥರ ಇದೆ, ಒಂದು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮು ಮತ್ತು ಇಂಕ್ರಿಮೆಂಟಲ್ ಕೋಆರ್ಡಿನೇಟ್ ಸಿಸ್ಟಮ್. ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್, ಇಂಕ್ರಿಮೆಂಟಲ್ ಕೋಆರ್ಡಿನೇಟ್ ಸಿಸ್ಟಮ್. ಸೊ ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ ಏನು? ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಜಸ್ಟ್ ಕಾಮೆಂಟಲ್ಲಿ ನಿಮ್ದೊಂದು ಆನ್ಸರ್ನ ಕಾಮೆಂಟ್ ಹಾಕಿ. ಓಕೆ, ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತಂದರೆ ಯಾವುದಾದ್ರೂ ಒಂದು 4-5 ಪಾಯಿಂಟ್ಗಳಿದ್ವು. ಫಾರ್ ಎಕ್ಸಾಂಪಲ್, ಈಗ ನಾನು ಈ ವರ್ಕ್ ಪೀಸನ್ನು ನೀವು ಜಸ್ಟ್ ಅಬ್ಸರ್ವ್ ಮಾಡಿ, ಈ ವರ್ಕ್ ಪೀಸ್ನ ಟೋಟಲ್ ಲೆಂತ್ ಎಷ್ಟಿದೆ ಅಂತ ನಾವು ಕಂಡುಹಿಡಿಬೇಕು. ಅಥವಾ ನಾವು ಡೈಮೆನ್ಷನ್ ಹಾಕ್ಬಿಟ್ಟು ಆಪ್ರೇಟರ್ಗೆ ಕೊಡಬೇಕು, ಅಥವಾ ಯಾರಾದರೂ ಕೆಲಸ ಮಾಡಿದ್ರೆ ಅದ್ರ ಮೇಲೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಕೊಡಬೇಕು. ಸೊ ಇದಕ್ಕೆ ನಾನು ಯಾವುದೋ ಒಂದು ಡೈಮೆನ್ಷನ್ ಹಾಕಬೇಕು ಅಂತ ಆದರೆ ನಾನೇನು ಮಾಡ್ತೀನಿ, ಫಸ್ಟ್ ನೋಡಿ ಈ ಡ್ರಾಯಿಂಗಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡಿ. ಈ ಪಾಯಿಂಟು ಸ್ಟ್ರೈಟ್ ಆಗಿದೆ, ಒಂದು ಪಾಯಿಂಟು ಇಲ್ಲಿಂದ ಇಲ್ಲಿವರೆಗೂ 15 ಇದೆ, 15. ಮತ್ತು ಈ ಪಾಯಿಂಟಿಂದ ಇಲ್ಲಿವರೆಗೂ 50 ಇದೆ. ಮತ್ತು ಈ ಪಾಯಿಂಟಿಂದ ಇಲ್ಲಿವರೆಗೂ 80 ಇದೆ. ಮತ್ತು ಈ ಪಾಯಿಂಟಿಂದ ಇಲ್ಲಿವರೆಗೂ 110 ಇದೆ. ಓಕೆ, ಮತ್ತೆ ಇಲ್ಲಿ ನೋಡ್ಬೋದು ನೀವು, ಈ ಪಾಯಿಂಟಿಂದ ಈ ಪಾಯಿಂಟು 30, ಈ ಪಾಯಿಂಟಿಂದ ಈ ಪಾಯಿಂಟು 60. ಸೊ ನಿಮಗೆ ಒಂದು ಅಬ್ಸರ್ವ್ ಮಾಡಿದಾಗ ಒಂದು ತಿಳಿದಿರಬೇಕು, ಈ ಲೈನಿಂದ ಅವರು ಈ ಲೈನಿಂದಾನೇ ಎಲ್ಲದಕ್ಕೂ ಡೈಮೆನ್ಷನ್ ಕೊಟ್ಟಿದ್ದಾರೆ. ಇದು ಎಷ್ಟಿದೆ, ಇದು ಎಷ್ಟಿದೆ, ಇದ್ರ ಲೆಂತ್ ಎಷ್ಟಿದೆ, ಇದ್ರ ಲೆಂತ್ ಎಷ್ಟಿದೆ, ಇದು. ಸೊ ಈ ಥರ ಎಲ್ಲದಕ್ಕೂ ಈ ಒಂದೇ ಲೈನಿಂದ ಡೈಮೆನ್ಷನ್ ಕೊಟ್ಟಿದ್ದಾರೆ. ಓಕೆನಾ, ಒಂದೇ ಲೈನಿಂದ ಅವರು ಡೈಮೆನ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಇದು ಅವು ಕೂಡ ಅಬ್ಸರ್ವ್ ಮಾಡ್ಬೋದು. ಇದು ಗ್ರಾಫ್, ನಾನು ಆವಾಗಲೇ ಹೇಳಿದೆ, ಇದು ಗ್ರಾಫು. ಇಲ್ಲಿ ಪ್ಲಸ್ ಪ್ಲಸ್ ಇರುತ್ತೆ, ಪ್ಲಸ್ ಮೈನಸ್ಸು, ಮೈನಸ್ ಮೈನಸ್, ಪ್ಲಸ್ ಮೈನಸ್. ಸೊ ಇಲ್ಲಿಂದ ಒಂದು ಪಾಯಿಂಟ್ 2 ಮತ್ತು 4, 2 x2 ಅಂದರೆ 2 ಯೂನಿಟು ಎಕ್ಸಲ್ಲಿ, 4 ಯೂನಿಟು 4ಅಲ್ಲಿ, ಸಾರಿ 4 ಯೂನಿಟು y ಅಲ್ಲಿ. ಈ ಥರ ನೀವು ಲೈನ್ ಡ್ರಾ ಮಾಡಿಕೊಂಡ್ರೆ ನಿಮಗೆ 2 ಪಾಯಿಂಟ್ ಸಿಗ್ತವೆ, 2 ಆ್ಯಂಡ್ 4 ಅಂತ. ಈ 2 ಮತ್ತು 4 ವ್ಯಾಲ್ಯೂಗಳು ಎರಡೂ ಪಾಸಿಟಿವ್ ಆಗಿದ್ದಾವೆ. ಯಾಕೆಂದರೆ ಅವೆರಡೂ ಕೂಡ ಫಸ್ಟ್ ಕ್ವಾಡ್ರಂಟಲ್ಲಿದ್ದಾವೆ. ಸೊ ಇಲ್ಲಿ ನೋಡಿ, ಈ ಕಡೆ ಬಂದ್ಬಿಟ್ಟು 3 ಮತ್ತು 5, -3 ಎಕ್ಸಲ್ಲಿ 3 ಯೂನಿಟ್ಸು ಮತ್ತು y ಅಲ್ಲಿ 5 ಯೂನಿಟ್ಸು. ಬಟ್ ಇಲ್ಲಿ ನೋಡಿ, ಸೈನ್ ಮಾತ್ರ ಚೇಂಜ್ ಆಗಿದೆ. 3x ನೆಗೆಟಿವಲ್ಲಿದೆ, y ಪಾಸಿಟಿವಲ್ಲಿದೆ, ಯಾಕೆಂದರೆ ಇದು ಸೆಕೆಂಡ್ ಕ್ವಾಡ್ರಂಟು. ಸೊ ಈ ಥರ ಇಲ್ಲಿ -6, -4, 4 ಆ್ಯಂಡ್ -6 ಅಂತ ಕೊಟ್ಟಿದ್ದಾರೆ. ಬಟ್ ಇದನ್ನು ಇವಾಗ ಈ ಪಾಯಿಂಟ್ನ ಈ ಒರಿಜಿನಿಂದ ಅಂದರೆ x0 y0 ಇಂದ ಮೇಜರ್ ಮಾಡಿದ್ದೀರಾ. ಮತ್ತು ಈ -3 ಮತ್ತು 5ನ ಇಲ್ಲಿಂದಾನೇ ಮೇಜರ್ ಮಾಡಿದ್ದೀರಾ. ಮತ್ತು -6 -4 ಇಲ್ಲಿಂದ ಈ ಒರಿಜಿನ್ ಪಾಯಿಂಟಿಂದಾನೇ ಅಥವಾ x0 y0 ಇಂದಾನೇ ಮೇಜರ್ ಮಾಡಿ ಪಾಯಿಂಟ್ ಕಂಡುಹಿಡಿದಿರ. ಸೊ ಇದು ಕೂಡ ಹಾಗೇನೆ 4 ಮತ್ತು -6 ಇಲ್ಲಿ ಒರಿಜಿನ್ x0 y0 ಇಂದಾನೆ ಮೇಜರ್ ಮಾಡಿಬಿಟ್ಟು ಈ ಪಾಯಿಂಟ್ನ ಕಂಡುಹಿಡಿದಿದೆ. ಓಕೆ, ಇದರಿಂದ ಏನು ಅರ್ಥ ಆಗುತ್ತೆ? ಅಂದರೆ ಈ ಡೈಮೆನ್ಷನ್ ಫಸ್ಟ್ ಕ್ವಾಡ್ರಂಟಲ್ಲಿ ಇರಲಿ, ಸೆಕೆಂಡ್ ಕ್ವಾಡ್ರಂಟ್ ಇರಲಿ, ಥರ್ಡ್ ಕ್ವಾಡ್ರಂಟ್ ಇರಲಿ, ಫೋರ್ತ್ ಕ್ವಾಡ್ರಂಟ್ ಇರಲಿ, ಯಾವುದೇ ಪಾಯಿಂಟ್ಗೂ ನೀವು ಸ್ಟಾರ್ಟಿಂಗ್ ಪಾಯಿಂಟು ಒಂದೇ ಆಗಿರುತ್ತೆ. ಯಾವಾಗ ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಒಂದೇ ಆಗಿರುತ್ತೋ ಅದನ್ನು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತಾರೆ. ಅರ್ಥ ಆಯ್ತಾ? ಯಾವುದೇ ಪಾಯಿಂಟ್ಗೆ ವರ್ಕ್ ಪೀಸಿನ ಅಥವಾ ಜಾಬಿನ ಯಾವುದೇ ಪಾಯಿಂಟ್ಗೆ ಹೋದ್ರೂ ಅದರ ಸ್ಟಾರ್ಟಿಂಗ್ ಪಾಯಿಂಟ್ ಒಂದೇ ಆಗಿರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಈ ನೆಕ್ಸ್ಟ್ ನೀವು ವರ್ಕ್ ಪೀಸಲ್ಲಿ ನೋಡ್ಬೋದು, ಈ ಪಾಯಿಂಟಿಂದಾನೇ ಇಲ್ಲಿವರೆಗೂ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿವರೆಗೂ ಇದು 15 ಇದೆ, 15 ಇದೆ, ಇಲ್ಲಿಂದ ಇಲ್ಲಿವರೆಗೂ 50 ಇದೆ. ಅಂದರೆ ಒಂದೇ ಪಾಯಿಂಟಿಂದಾನೇ ಡೈಮೆನ್ಷನ್ ಕೊಟ್ಟಿದ್ದಾರೆ. ಈ ಕಡೆ ನೋಡಿದ್ರು ಈ ಪಾಯಿಂಟಿಂದಾನೇ 30, ಈ ಪಾಯಿಂಟಿಂದ 60. ಸೊ ಒಂದು ಪಾಯಿಂಟನ್ನು ಯಾವಾಗಲೂ ಒರಿಜಿನ್ ಅಂದ್ಕೊಂಡು, ಒಂದು ಪಾಯಿಂಟ್ನ ಯಾವಾಗಲೂ x0 y0 ಅಂದ್ಕೊಂಡು, ಯಾವಾಗಲೂ ಒಂದು ಪಾಯಿಂಟ್ನೇ ರೆಫರೆನ್ಸ್ ಆಗಿ ತೊಗೊಂಡು ಅಲ್ಲಿಂದ ಏನು ಡೈಮೆನ್ಷನ್ಸ್ ಕೊಡ್ತೀವೋ, ಅಲ್ಲಿಂದ ಏನು ಮೆಜರ್ಮೆಂಟ್ ಮಾಡ್ಕೊತೀವೋ, ಸೊ ಅದನ್ನು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತೀವಿ. ಓಕೆ, ಸೊ in absolute coordinate system every point is measured from the same fixed reference point. That is called datum ಅನ್ಬೋದು, ಒರಿಜಿನ್ ಅನ್ಬೋದು, ಸ್ಟಾರ್ಟಿಂಗ್ ಪಾಯಿಂಟ್ ಅನ್ಬೋದು. ಸೊ ಅವ್ರು ಏನು ಹೇಳ್ತಾರೆ, ಎವ್ರಿ ಪಾಯಿಂಟ್ ಈಸ್ ಮೆಜರ್ಡ್ ಫ್ರಮ್ ದ
ಸೇಮ್ ಫಿಕ್ಸ್ಡ್ ರೆಫರೆನ್ಸ್, ಸೇಮ್ ಪಾಯಿಂಟಿಂದನೇ ನಾವು ರೆಫರೆನ್ಸ್ ತಗೊತೀವಿ. ಓಕೆ, ದ ಪ್ರೋಗ್ರಾಮರ್ ಸೆಟ್ಸ್ ದಿಸ್ ಡೇಟಮ್ ಪೊಸಿಷನ್ ಫಾರ್ ದ ಎಕ್ಸ್ ಆಕ್ಸಿಸ್ ಆ್ಯಂಡ್ ಜೆಡ್ ಆಕ್ಸಿಸ್ ಬಿಫೋರ್ ಸ್ಟಾರ್ಟಿಂಗ್ ದ ಮಷೀನಿಂಗ್ ಆಪರೇಷನ್. ನೀವು ಡಿಸೈಡ್ ಮಾಡಬೇಕು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ. ನೀವು ಅಂದರೆ ಪ್ರೋಗ್ರಾಮರ್, ಯಾರು ಪ್ರೋಗ್ರಾಮ್ ಆಗ್ತಾರೋ ಅಥವಾ ಪ್ರೋಗ್ರಾಮಿಂಗ್ ಮಾಡಬೇಕು ಅನ್ಕೊತಾರೋ ಅವರು ಮಾಡುವಾಗ ಡೇಟಮ್ ಪಾಯಿಂಟ್ನ, ರೆಫರೆನ್ಸ್ ಪಾಯಿಂಟ್ನ ಅವರು ಮೆನ್ಷನ್ ಮಾಡಿರ್ತಾರೆ, ಆದರೆ ಮಾಡಬೇಕು. ಅಲ್ಲಿಂದಾನೇ ಎಕ್ಸ್ ಆಕ್ಸಿಸ್ ಇಷ್ಟಿದೆ, ಜೆಡ್ ಆಕ್ಸಿಸ್ ಇಷ್ಟಿದೆ, ವೈ ಆಕ್ಸಿಸ್ ಇಷ್ಟು ಡಿಸ್ಟೆನ್ಸಲ್ಲಿದೆ, ಅದರ ಪಾಯಿಂಟ್ಸ್ಗಳು ಇಷ್ಟಿವೆ, ಅಥವಾ ಅದರ ಮೆಜರ್ಮೆಂಟ್ ಇಷ್ಟಿದೆ, ಅದರ ಡೈಮೆನ್ಷನ್ ಇಷ್ಟಿದೆ ಅಂತ ಮೆನ್ಷನ್ ಮಾಡ್ತಾರೆ. ಸೊ ಒಂದು ಪಾಯಿಂಟ್ನ ರೆಫರೆನ್ಸ್ ಆಗಿ ತೊಗೊಂಡು ಮಾಡಬೇಕು. ಇದರಿಂದ ಏನಾಗುತ್ತೆ, ಅಡ್ವಾಂಟೇಜ್ ಏನಿದ್ರದ್ದು ಅಂತಂದರೆ, ಇದು ಮತ್ತೆ ಈಸಿ ಆಗುತ್ತೆ ನಿಮಗೆ. ಒಂದೇ ಪಾಯಿಂಟಿಂದ ನೀವು ರೆಫರೆನ್ಸ್ ತೊಗೊಳ್ಳೋದ್ರಿಂದ ಈಸಿಯಾಗಿ ನೀವು ಮೆಜರ್ಮೆಂಟ್ ಮಾಡ್ಬೋದು. ಸೊ ನೀವು ಪ್ರತಿ ಸರಿನೂ ಒರಿಜಿನಲ್ ಪಾಯಿಂಟ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಒಂದೇ ಪಾಯಿಂಟಿಂದ ಚೆಕ್ ಮಾಡೋದ್ರಿಂದ ಯಾವುದೇ ಎರರ್ಗಳು ಬಂದರೂ, ಯಾವುದೇ ಮಿಸ್ಟೇಕ್ಸ್ ಆದ್ರೂ, ಯಾವುದೇ ಪ್ರಾಬ್ಲಮ್ ಆದ್ರೂ ಅಥವಾ ಎರರ್ಸ್ ಇದ್ರೂ ನೀವು ಅದನ್ನು ರೆಕ್ಟಿಫೈ ಮಾಡ್ಬೋದು. ಸೊ ಅದಕ್ಕೆ ಇದು ತುಂಬ ಈಸಿ ಆಗುತ್ತೆ. ಓಕೆ, ಆಮೇಲೆ ಇನ್ನೊಂದು ಈ ಸಿಸ್ಟಮ್ನ, ಈ ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು ನೀವು ಯಾವುದಾದ್ರೂ ಪ್ರೋಗ್ರಾಮ್ ಬರ್ತಿದ್ರೆ ಆ ಪ್ರೋಗ್ರಾಮಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಈಸಿಯಾಗಿ ಅದನ್ನು ಕಂಡುಹಿಡಿದ್ಬಿಟ್ಟು ಅದನ್ನು ಕರೆಕ್ಟ್ ಕೂಡ ಮಾಡಬಹುದು. ಓಕೆ, ಸೊ ಇದು ಇದಕ್ಕೆ ಇರ್ತಕ್ಕಂಥ ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ನ ಅಡ್ವಾಂಟೇಜಸ್ಗಳು. ಓಕೆ, ಈ ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ ಯಾವ ಥರ ಇರುತ್ತೆ ಅಂತ ಜಸ್ಟ್ ನಿಮ್ಮೊಂದು ಎಕ್ಸಾಂಪಲ್ ಮುಖಾಂತರ ತೋರಿಸ್ತೀನಿ. ದ ಲೊಕೇಶನ್ ಆಫ್ ದ ಪಾಯಿಂಟ್ ಸ್ಪೆಸಿಫೈಡ್ ಬೈ ಎಕ್ಸ್ ಆ್ಯಂಡ್ ಜೆಡ್ ಕೋಆರ್ಡಿನೇಟ್ ವ್ಯಾಲ್ಯೂಸ್ ಫ್ರಮ್ ದ ಕಾಮನ್ ರೆಫರೆನ್ಸ್ ಪಾಯಿಂಟ್. ಎಕ್ಸ್ ಮತ್ತು ಜೆಡ್ ಅಷ್ಟೇ ಏನು ತೋರಿಸಿದ್ದಾರೆ ಅಂದರೆ ಇದು CNC ಲೇತ್. ಸೊ ಟರ್ನಿಂಗಲ್ಲಿ ಅವ್ರ ಎಕ್ಸಾಂಪಲ್ ತೋರಿಸಿದ್ದಾರೆ. ಈ ಕ್ಲಾಸಲ್ಲಿ ಟರ್ನಿಂಗಲ್ಲಿ ತೋರಿಸ್ತೀನಿ, ಮತ್ತು ನೆಕ್ಸ್ಟ್ ಕ್ಲಾಸ್ ಯಾವುದಾದ್ರೆ ಅದರಲ್ಲಿ ಮಿಲ್ಲಿಂಗಲ್ಲಿ ಯಾವ ಥರ ನಾವು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ನ ಯೂಸ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಫಸ್ಟು ನಾವು ಇದರಲ್ಲಿ ತಿಳ್ಕೊಳ್ಳೋಣ. ಈ ಥರ ನಮಗೊಂದು ವರ್ಕ್ ಪೀಸ್ ಇದೆ. ಈ ವರ್ಕ್ ಪೀಸು ನಮಗೆ ಕಂಪ್ಲೀಟ್ ಆಗಿರೋದು ಈ ಥರ, ಈ ಥರ ಫುಲ್ ಇರುತ್ತೆ. ಅದು ಸ್ವಲ್ಪ ಡ್ರಾಯಿಂಗ್ ಇದು ಕಂಪ್ಯೂಟರ್ ಸರಿ ಬರೋದಿಲ್ಲ. ಈ ಥರ ಸ್ಟ್ರೈಟ್ ಆಗಿರುತ್ತೆ. ಓಕೆ, ಈ ಥರ ನೀವು ಈ ಥರ ಡ್ರಾ ಮಾಡ್ಕೋಬೋದು, ಇಮೇಜ್ ಮಾಡ್ಕೋಬೋದು. ಈ ಥರ ವರ್ಕ್ ಪೀಸ್ ಇರುತ್ತೆ ನಿಮ್ಮದು. ಈ ವರ್ಕ್ ಪೀಸ್ನ ನಾವು ಟರ್ನ್ ಮಾಡಿಬಿಟ್ಟು ಪ್ರತಿಯೊಂದು ನೀವು ನೋಡ್ಬೋದು ತುಂಬ ಡೈಮೆನ್ಷನ್ಸ್ಗಳಿವೆ, ತುಂಬ ಡಯಾಮೀಟರ್ಗಳಿವೆ. ಸೊ ಈ ಎಲ್ಲ ಡಯಾಮೀಟ್ರ ನಾವು ಅಚೀವ್ ಮಾಡಬೇಕು, ಈ ಎಲ್ಲ ಡಯಾಮೀಟ್ರ್ ನಾವು ಅಚೀವ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಫಸ್ಟ್ ಯಾರಾದರೂ ಪ್ರೋಗ್ರಾಮ್ ಬರೆಯೋರಿದ್ರೆ ನಾವು ಈ ಡ್ರಾಯಿಂಗ್ನ ತಗೊಂಡು, ಅಂದರೆ ನಿಮಗೆ ಫಿನಿಶ್ ಡ್ರಾಯಿಂಗ್ ಕೊಟ್ಟಿರ್ತಾರಲ್ಲ, ಸೊ ಈಸಿಯಾಗಿ ನೀವು ಕೋಆರ್ಡಿನೇಟ್ಸ್ನ ಮೆಜರ್ ಮಾಡ್ಬೋದು. ಅಂದರೆ ಈಸಿಯಾಗಿ ನೀವು ಪ್ರೋಗ್ರಾಮ್ನ ಬರೀಬಹುದು ಕೋಆರ್ಡಿನೇಟ್ಸ್ ಯೂಸ್ ಮಾಡಿಕೊಂಡು. ಸೊ ಇವಾಗ ನೀವು ಜಸ್ಟ್ ಅಬ್ಸಲ್ಯೂಟಲ್ಲಿ ನೀವು ನೋಡ್ಬೋದು ಎಷ್ಟು ಪಾಯಿಂಟ್ಗಳಿವೆ. P1, P2, P3, P4, P5, P6, P7, P8, P9, P10, P11, 12, 12 ಪಾಯಿಂಟ್ಗಳಿವೆ. ಅಂದರೆ 12 ನಾವು ಕೋಆರ್ಡಿನೇಟ್ಸ್ನ ಬರೀಬೇಕು. ಎಕ್ಸು 12 ಇವೆ, ಜೆಡ್ ಕೂಡ 12 ಪಾಯಿಂಟ್ಗಳಿವೆ. ಸೊ ನಾವೇನು ಮಾಡಬೇಕು ಅಂದರೆ ಪ್ರತಿಯೊಂದಕ್ಕೂ ಕೋಆರ್ಡಿನೇಟ್ಸ್ಗಳನ್ನ ಬರೀಬೇಕು. ಓಕೆ, ಸೊ ಇಲ್ಲಿ ನೀವು ನೋಡಿ, ಈಗ ಇದು ನಮ್ಮ ಒರಿಜಿನ್ ಪಾಯಿಂಟ್. ನಾನು ಹೇಳಿದ್ರೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಕೇಳಿ, ಇದು ವೆರಿ ಇಂಪಾರ್ಟೆಂಟು. ಇದು ನಮ್ಮ ಒರಿಜಿನ್ ಪಾಯಿಂಟ್. ಓಕೆನಾ, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ಸೊ ಈ ಆಕ್ಸಿಸಲ್ಲಿ, ಈ ಪಾಯಿಂಟಲ್ಲಿ ನಮ್ಮ ಎಕ್ಸ್ ಆಕ್ಸಿಸ್ ಮತ್ತು ಜೆಡ್ ಆಕ್ಸಿಸ್ ಎರಡು 0, 0. ಯಾಕೆಂದರೆ ಇದು ಒರಿಜಿನ್, ಇದು ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಎಕ್ಸ್ ಮತ್ತು ಜೆಡ್ ಡಿಸ್ಟೆನ್ಸ್ ಏನು? 0, 0. ಸೊ ಈಗ ನಾವು P1 ಇಂದ P2 ಪಾಯಿಂಟ್ ಹೋಗೋಣ. ಇಲ್ಲಿ ಮೆನ್ಷನ್ ಮಾಡಿದರೆ P2 ಅಂತ. P2 ಕೋಆರ್ಡಿನೇಟ್ಸ್ ಬರೀಬೇಕು ನಾವು. ಇಲ್ಲಿ 10 ಮತ್ತು 0 ಬರೀತಿದ್ದಾರೆ, ಅದು ಹೆಂಗೆ ಅಂತ ನೋಡೋಣ. ಈ P1 ಇಂದ ಈ ಕಡೆ ಹೋದರೆ ನೀವು ಇನ್ನೊಂದು ಅರ್ಥ ಮಾಡ್ಕೋಬೇಕು. ಇದು ನಮಗೆ ಎಕ್ಸ್ ಆಕ್ಸಿಸ್ ಮತ್ತು ಜೆಡ್ ಆಕ್ಸಿಸ್, ಇದನ್ನು ತಲೆ ಇಟ್ಕೊಳ್ಳಿ. ಲೇತಲ್ಲಿ CNC ಲೇತಲ್ಲಿ ನಾವು ಇಲ್ಲಿಂದ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಮೂಮೆಂಟ್ ಆದರೆ ಇದು ಜೆಡ್ ಆಕ್ಸಿಸ್, ಜೆಡ್ ಪ್ಲಸ್ ಮತ್ತು ಜೆಡ್
ಮೈನಸ್, ಇದು ಗೊತ್ತಿರಬೇಕು, ಇದು ಜೆಡ್ ಪ್ಲಸ್, ಇದು ಎಕ್ಸ್ ಪ್ಲಸ್, ಮೇಲ್ಗಡೆ ಹೋದರೆ ಎಕ್ಸ್ ಪ್ಲಸ್, ಕೆಳಗಡೆ ಬಂದರೆ ಎಕ್ಸ್ ಮೈನಸ್. ಸೊ ಈ ಥರ ಇರುತ್ತೆ. ಓಕೆ, ನೀವು ಇದನ್ನು ತಲೆಯಲ್ಲಿ ಇಟ್ಕೊಂಡು ಪ್ರೋಗ್ರಾಮ್ ಬರೀಬೇಕು. ಇವಾಗ ಈ ಪಾಯಿಂಟಿಂದ ಇಲ್ಲಿ ಮೇಲ್ಗಡೆ ಹೋದರೆ ಏನರ್ಥ, ಇದು ಎಕ್ಸ್ ಆಕ್ಸಿಸಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ ಅಂತ ಅರ್ಥ. ಅಂದರೆ P1 ಇಂದ P2 ಹೋಗ್ತಾ ಇದೆ. ಯಾವ ಆಕ್ಸಿಸಲ್ಲಿ? ಎಕ್ಸ್ ಆಕ್ಸಿಸಲ್ಲಿ. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಅಂದರೆ P1 ಇಂದ P2ಗೆ ಡಿಸ್ಟೆನ್ಸ್ ಎಷ್ಟಿದೆ? ಡಯಾ 10 ಅಲ್ವಾ? ಸೊ ನೀವು ಅದಕ್ಕೆ ಏನು ಮೆನ್ಷನ್ ಮಾಡಿದ್ರಲ್ಲಿ 10.0. ಸೊ ಅದೇ ನೀವು ಜೆಡ್ ಆಕ್ಸಿಸಲ್ಲಿ ನೋಡ್ಬೋದು. ಅಂದರೆ ಈ ಕಡೆಯಿಂದ ಈ ಕಡೆ ಅಥವಾ ಈ ಕಡೆಯಿಂದ ಈ ಕಡೆ, ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡು ಯಾವುದೇ ಮೂಮೆಂಟ್ ಇಲ್ಲ, ಜಸ್ಟ್ ಅಪ್ ಸೈಡ್ ಮಾತ್ರ ಮೂಮೆಂಟ್ ಇದೆ. ಸೊ ಲೆಫ್ಟ್ ರೈಟ್ ಇಲ್ಲದೆ ಇರೋದ್ರಿಂದ, ಯಾವುದೇ ಮೂಮೆಂಟ್ ಇಲ್ಲದೆ ಇರೋದ್ರಿಂದ ಜೆಡ್ ಆಕ್ಸಿಸಲ್ಲಿ 0 ಆಗಿರುತ್ತೆ, ಡಿಸ್ಟೆನ್ಸ್ 0 ಆಗಿರುತ್ತೆ. ಸೊ ನೀವು ಅದೇ P2 ಇಂದ ಮತ್ತೆ P3ಗೆ, P2 ಇಂದ ಮತ್ತೆ P3 ಹೋದಾಗ ನೀವು ನೋಡ್ಬೋದು, P2 ಇಂದ P3 ಅಂದರೆ ಲೆಫ್ಟ್ ಸೈಡ್ ಮೂಮೆಂಟ್ ಆಗ್ತದೆ. ಲೆಫ್ಟ್ ಸೈಡ್ ಮೂಮೆಂಟ್ ಅಂದರೆ ಜೆಡ್ ಆಕ್ಸಿಸ್. ಓಕೆನಾ? ಜೆಡ್ ಆಕ್ಸಿಸಲ್ಲಿ ಮೂಮೆಂಟ್ ಆಗ್ತದೆ. ಬಟ್ ಎಕ್ಸ್ ಆಕ್ಸಿಸಲ್ಲಿ ಏನೂ ಮೂಮೆಂಟ್ ಆಗ್ತಾ ಇಲ್ಲ. ಎಕ್ಸ್ ಆಕ್ಸಿಸಲ್ಲಿ ಯಾವುದೇ ಮೂಮೆಂಟ್ ಆಗ್ತಾ ಇಲ್ಲ. ಬಟ್ ಎಕ್ಸ್ ಆಕ್ಸಿಸಲ್ಲಿ ಸೇಮ್ 10.0 ಅಂತಲೇ ಕೊಟ್ಟಿದ್ದೀವಿ. ಯಾಕೆ 10.0 ಅಂತ ಕೊಟ್ಟಿದ್ದೀವಿ ಅಂದರೆ ಈ P3 ಪಾಯಿಂಟು ನೋಡ್ಬೋದು. ಈ P3 ಪಾಯಿಂಟ್ ಇದೆಯಲ್ಲ, ಇದು ಈ ಪಾಯಿಂಟು ಇಲ್ಲಿಂದ ಎಷ್ಟು ಡಿಸ್ಟೆನ್ಸಲ್ಲಿದೆ? ಆಲ್ರೆಡಿ ಹತ್ತಿದೆಯೇ? ಯಾಕಂದರೆ ಅದನ್ನ ನೀವು ಪಾಯಿಂಟ್ ಮೆನ್ಷನ್ ಮಾಡಿದ್ದೀರಾ. ಸೊ ಆಲ್ರೆಡಿ ಹತ್ತಿದೆ. ಇವಾಗ ನೀವು ಇದನ್ನೇ ನೀವು ಈ ಥರ ಒಂದು ಗ್ರಾಫ್ ಹಾಕೊಂಡು ಚೆಕ್ ಮಾಡಿದ್ರೆ, ಈ ಥರ ಒಂದು ನಿಮಿಷ ಜಸ್ಟ್ ಈ ಒಂದು ಗ್ರಾಫಲ್ಲಿ ನಾನು ಈ ಥರ ಹಾಕೊಂಡು ನೋಡಿ, ಇದೇ ಪಾಯಿಂಟು ಇಲ್ಲಿಂದ ಇಲ್ಲಿವರೆಗೂ ಹಾಕೊತೀನಿ. ಸೊ ಇದು 10 ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಬರುತ್ತೆ ಅಂದ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಮೂಮೆಂಟ್ ಆಯ್ತಾ, ಇಲ್ಲಿ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಇದು 10 ಅಂದರೆ ಜೆಡ್ ಆಕ್ಸಿಸಲ್ಲಿ 10, ಇಲ್ಲಿ 10. ಸೊ ಇವಾಗ ನೀವು ಈ ಥರ ಮೂಮೆಂಟ್ ಮಾಡಿದ್ರೆ ಎಕ್ಸ್ ಆಕ್ಸಿಸ್ ಬೆಲೆ ಏನು, ಜೆಡ್ ಅಂದರೆ ಎಷ್ಟು? ಎಕ್ಸ್ ಅಲ್ಲಿ ಮೇಲ್ಗಡೆ ಅಂದರೆ ಎಕ್ಸ್, ಇದರಲ್ಲಿ ಎಕ್ಸ್ ಅಂದರೆ ಮೇಲ್ಗಡೆ ಎಕ್ಸು ಪಾಸಿಟಿವ್, ಸೊ 10 ಪಾಸಿಟಿವ್ 10. ಅದೇ ಈ ಕಡೆಯಿಂದ ಈ ಕಡೆ ಹೋದರೆ ಜೆಡ್ ಆಕ್ಸಿಸ್ ನೆಗೆಟಿವ್, ಸೊ 10, ಅದು ಕೂಡ 10, ಯಾಕಂದರೆ ಬರೆದಿದ್ದಾರೆ ಡಿಸ್ಟೆನ್ಸ್ ಅಂತವರು 10. ಬಟ್ ಏನಂದರೆ ನೆಗೆಟಿವ್ 10 ಯಾಕಂದರೆ ಈ ಕಡೆ ಬರ್ತಾ ಇದೆ, ಲೆಫ್ಟಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ. ಲೆಫ್ಟಲ್ಲಿ ಒರಿಜಿನಿಂದ ಲೆಫ್ಟಲ್ಲಿ ಹೋದರೆ ನೆಗೆಟಿವ್, ಜೆಡ್ ಆಕ್ಸಿಸ್ ನೆಗೆಟಿವ್. ಅರ್ಥ ಆಯ್ತಾ? ಅರ್ಥ ಆಗದೆ ಇದ್ರೆ ನೀವು ಕೇಳ್ಬೋದು. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಲೆಫ್ಟಲ್ಲಿ ಹೋದರೆ ನೆಗೆಟಿವ್ ಅಂತ -10, ಜೆಡ್ -10 ಆಗುತ್ತೆ. ಎಕ್ಸು ಆ್ಯಸ್ ಇಟ್ ಇಸ್ 10.0 ಅಂದರೆ 10.0ನೇ ಇರುತ್ತೆ. ಸೊ ಇಲ್ಲಿಂದ ಡಿಸ್ಟೆನ್ಸ್ 10 ಇದೆ, ಎಕ್ಸಲ್ಲಿ ಕೂಡ 10 ಇದೆ, ಜೆಡಲ್ಲಿ ಕೂಡ 10 ಇದೆ, ಬಟ್ ಜೆಡಲ್ಲಿ -ಅಲ್ಲಿದೆ. ಸೊ ಇದು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್. ನೀವು ಅದೇ ಪಾಯಿಂಟ್ನ ಇವಾಗ P3 ಇಂದ P4 ಹೋಗ್ತಾ ಇದ್ದೀರಾ, ಅಂದರೆ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ದೀರಾ. ಬಟ್ ನಿಮ್ಮ ಪಾಯಿಂಟ್ ಆಫ್ ರೆಫರೆನ್ಸ್, ನಿಮ್ಮ ಒರಿಜಿನ್ ಪಾಯಿಂಟ್ ಎಲ್ಲಿದೆ? ಇಲ್ಲಿದೆ. ಇಲ್ಲಿಂದ P4 ಎಷ್ಟು ದೂರ ಇದೆ? ಜೆಡಲ್ಲಿ -10, ಆಬ್ವಿಯಸ್ಲಿ ಸೇಮೇ ಇರುತ್ತೆ. ಯಾಕೆಂದರೆ ಇದು ಚೇಂಜ್ ಆಗಿರೋದು ಎಕ್ಸಲ್ಲಿ ಮಾತ್ರ, ಇದು ಮೂಮೆಂಟ್ ಆಗಿರೋದು ಎಕ್ಸಲ್ಲಿ ಮಾತ್ರ. ಸೊ ನೀವು ಜೆಡಲ್ಲಿ ಸೇಮ್ ಇರುತ್ತೆ, -10. ಬಟ್ ಎಕ್ಸಲ್ಲಿ ಎಷ್ಟು ಮೂಮೆಂಟ್ ಆಗಿದೆ? ಆಲ್ರೆಡಿ 10 ಆಗಿತ್ತು. ಸೊ ಇಲ್ಲಿಂದ ಇಲ್ಲಿವರೆಗೂ 5 ಆಯಿತು. ಸೊ ಟೋಟಲಾಗಿ 10 + 5 15 ಡಯಾಮೀಟರ್ ಅಲ್ವಾ ಇದು. ಸೊ ಅದಕ್ಕೆ ಎಕ್ಸಲ್ಲಿ 15 ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ನೀವು ಈಗ P4 ಇಂದ P5ಗೆ ಮೂವ್ಮೆಂಟ್ ಆಗ್ತಿದ್ದೀರಾ ಅಂದರೆ ಇದು ಜೆಡಲ್ಲಿ ಮಾತ್ರ ಮೂವ್ಮೆಂಟ್ ಆಗ್ತಾಯಿದೆ. ಸೊ ಎಕ್ಸಲ್ಲಿ ಚೇಂಜಸ್ ಇರೋದಿಲ್ಲ, ಎಕ್ಸಲ್ಲಿ 15 ಅಂತ ಮಾತ್ರ ಇರುತ್ತೆ. ಸೊ ಇಲ್ಲಿಂದ P4 ಇಂದ P5ಗೆ ಹೊರಟಾಗ ಇದು ಆಗಿರೋ ಡಿಸ್ಟೆನ್ಸು ಮೂಮೆಂಟ್ ನೋಡಿ, ಒರಿಜಿನಿಂದ ಇಲ್ಲ, ಈ P4 ಇಂದ P5 ಅಷ್ಟೇ ಮೂಮೆಂಟ್ ಆಗಿರೋದು 15. ಬಟ್ ನಾವು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಡೈಮೆನ್ಷನ್ಸ್ ಎಲ್ಲಿಂದ ತೊಗೋಬೇಕು? ನಾವು ಮೆಜರ್ಮೆಂಟು 0 ಇಂದ ಒರಿಜಿನಿಂದ ತೊಗೋಬೇಕು. ಸೊ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಡಿಸ್ಟೆನ್ಸು? 10 + 15 25.
ಆದರೆ ಲೆಫ್ಟ್ ಸೈಡಲ್ಲಿ ಇರೋದ್ರಿಂದ ನೆಗೆಟಿವ್, ಇದು ಲೆಫ್ಟ್ ಸೈಡ್ ಹೋಗೋದ್ರಿಂದ ಅದು ನೆಗೆಟಿವ್ ಆಗಿರುತ್ತೆ. ಸೊ Z -25, X15 ಸೇಮ್ ಆಸ್ ಇಟ್ ಇಸ್ Z -25. ಸೊ ಇದು ಕೂಡ ಅದೇ ಥರ P6ಗೆ ಹೋದಾಗ 20 ಡಯಾಮೀಟರ್, ಎಕ್ಸಲ್ಲಿ ಮಾತ್ರ ಮೂಮೆಂಟ್ ಆಗಿದೆ. ಸೊ ಎಕ್ಸ್ ಚೇಂಜ್ ಆಗುತ್ತೆ, Z ಅಲ್ಲಿ ಚೇಂಜ್ ಆಗೋದಿಲ್ಲ, -25. ಸೊ P6ಇಂದ P7ಗೆ ಹೋದಾಗ ಡಯಾಮೀಟರ್ ಸೇಮ್ ಇರುತ್ತೆ, ಬಟ್ ನಮಗೆ ಲೆಂತ್ ಚೇಂಜ್ ಆಗುತ್ತೆ. ಲೆಂತಲ್ಲಿ ಮೂಮೆಂಟ್ ಆಗಿದೆ, Z ಅಲ್ಲಿ ಮೂಮೆಂಟ್ ಆಗಿದೆ. ಸೊ ಅದಕ್ಕೆ 10 + 15 + 8 33, ಬಟ್ ಲೆಫ್ಟ್ ಸೈಡಲ್ಲಿ ಮೂಮೆಂಟ್ ಆಗ್ತಿರೋದ್ರಿಂದ -33. ಈ ಥರ ಚೇಂಜಸ್ ಆಗ್ತಾ ಇದೆ. ಸೊ ಇದಕ್ಕೆ ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತಾರೆ. ಇದರಲ್ಲಿ ಏನು ಅರ್ಥ ಆಯಿತು, ನೀವು ಯಾವುದೇ ಪಾಯಿಂಟ್ ಹೋದ್ರೂ ನಿಮ್ಮ ಇದನ್ನು ಮೆಜರ್ಮೆಂಟ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ನಿಮ್ಮ ರೆಫರೆನ್ಸ್ ಪಾಯಿಂಟ್, ನಿಮ್ಮ ಒರಿಜಿನ್ ಪಾಯಿಂಟ್ ಒಂದೇ ಆಗಿರುತ್ತೆ. ಒಂದೇ ಪಾಯಿಂಟಿಂದ ಮಾತ್ರ ನಾವು ಮೆಜರ್ ಮಾಡ್ತೀವಿ ಅಂತ ಅರ್ಥ ಆಯ್ತಾ. ಒಂದು ಪಾಯಿಂಟಿಂದ ನಾವು ಮೆಜರ್ ಮಾಡ್ತೀವಿ, ಬೇರೆ ಬೇರೆ ಪಾಯಿಂಟ್ಗಳು ಚೇಂಜ್ ಆಗೋದಿಲ್ಲ. ಇರೋದೇ ಒಂದೇ ಪಾಯಿಂಟು, ಒಂದೇ ಪಾಯಿಂಟೇ ನಾವು ಕನ್ಸಿಡರ್ ಮಾಡಿಕೊಂಡು ಅಲ್ಲಿಂದ ಪ್ರತಿಯೊಂದು ಪಾಯಿಂಟ್ಗಳು, ಎಷ್ಟು ಪಾಯಿಂಟ್ಗಳಾದರೂ ಅಷ್ಟೇ, ಈ P12 ಆದರೂ ನೋಡ್ಬೋದು ನೀವು. ಇಲ್ಲಿಂದ 10 + 15 + 8 + 12 + 10, ಇದು Z ಆಕ್ಸಿಸಲ್ಲಿ 55 ಆಗುತ್ತೆ. ಅದೇ Z ಆಕ್ಸಿಸಲ್ಲಿ ನೋಡಿ 12 ಇದ್ದಾಗ -55, ಅಂದರೆ ಇಲ್ಲಿಂದ ಇದೆಷ್ಟು ದೂರ ಇದೆ, Z ಆಕ್ಸಿಸಲ್ಲಿ 55. ಆಮೇಲೆ X ಆಕ್ಸಿಸಲ್ಲಿ, X ಅಂದರೆ ಡಯಾಮೀಟರ್ ಎಷ್ಟಿದೆ, 40 ಇದೆ ನೋಡಿ. Xಲ್ಲಿ 40, Z -55. ಸೊ ಈ ಥರ ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಒಂದು ಪಾಯಿಂಟಿಂದ ಕಾಮನ್ ರೆಫರೆನ್ಸ್ ಪಾಯಿಂಟ್, ಒಂದು ಪಾಯಿಂಟ್ನ ನಾವು ರೆಫರೆನ್ಸ್ ಪಾಯಿಂಟ್ ಆಗಿ ತೊಗೊಂಡು, ಒಂದು ಪಾಯಿಂಟ್ನ ನಮ್ಮ ಒರಿಜಿನ್ ಪಾಯಿಂಟ್ ಆಗಿ ತೊಗೊಂಡು ಅಲ್ಲಿಂದ ಬೇರೆ ಬೇರೆ ಪಾಯಿಂಟ್ಗಳನ್ನು ಮೆಜರ್ಮೆಂಟ್ ಮಾಡೋದು. ಓಕೆ, ಇದು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್. ಇಂಕ್ರಿಮೆಂಟಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ ಏನು? ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ ನಾವು ಒಂದೇ ಪಾಯಿಂಟಿಂದ ಏನು ಮೆಜರ್ಮೆಂಟ್ ಮಾಡ್ತೀವೋ, ಒಂದೇ ಪಾಯಿಂಟಿಂದ ಯಾವುದೇ ಪಾಯಿಂಟ್ಗಳಲ್ಲಿ ಒಂದೇ ಪಾಯಿಂಟಿಂದ ಮೆಜರ್ಮೆಂಟ್ ಮಾಡೋದಕ್ಕೆ ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತಾರೆ. ಇಂಕ್ರಿಮೆಂಟಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ ಏನು? ಇಂಕ್ರಿಮೆಂಟಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ ಇಂಕ್ರಿಮೆಂಟಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ ನೀವು ಯಾವುದು, ಓಕೆ, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮೊದಲು ಈ ಡ್ರಾಯಿಂಗ್ ತೋರಿಸ್ಬಿಡ್ತೀನಿ. ಡ್ರಾಯಿಂಗ್ ನೋಡ್ಬಿಡಿ, ನಿಮ್ಗೇನು ಅರ್ಥ ಆಗುತ್ತೆ ಅಂತ ಜಸ್ಟ್ ಕಾಮೆಂಟ್ ಹಾಕಿ. ಯಾರು ಕಾಮೆಂಟ್ ಆಗ್ತಾ ಇಲ್ಲ, ಕಾಮೆಂಟ್ ಆಗ್ತಾ ಇರಬೇಕು, ಗೊತ್ತಾಗುತ್ತೆ ನನಗೂ ನಿಮ್ಗೆ ಅರ್ಥ ಆಯ್ತಾ ಇಲ್ವಾ ಅಂತ. ಓಕೆ, ನೀವು ಇಂಕ್ರಿಮೆಂಟ್ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಈ ಡ್ರಾಯಿಂಗ್ ಅಬ್ಸರ್ವ್ ಮಾಡಿ. ಜಸ್ಟ್ ಈ ಡ್ರಾಯಿಂಗಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ 30 ಇದೆ, ಮತ್ತು ಇಲ್ಲಿಂದ ಇಲ್ಲಿವರೆಗೂ 30 ಇದೆ, ಇಲ್ಲಿಂದ 15, ಮತ್ತು ಇಲ್ಲಿಂದ ಇಲ್ಲಿವರೆಗೂ 35, ಮತ್ತು ಇಲ್ಲಿಂದ ಇಲ್ಲಿಗೆ 30, ಮತ್ತು ಇಲ್ಲಿಂದ ಇಲ್ಲಿಗೆ 30. ಓಕೆ, ಇಂಕ್ರಿಮೆಂಟ್ ಕೋಆರ್ಡಿನೇಟ್ ಸಿಸ್ಟಮ್ ಈ ಡ್ರಾಯಿಂಗಲ್ಲಿ ನೀವು ಒಂದನ್ನು ಅಬ್ಸರ್ವ್ ಮಾಡ್ಬೋದು. ಇಲ್ಲಿಂದ ಇದು ಸ್ಟಾರ್ಟಿಂಗ್ ಪಾಯಿಂಟು, ಇಲ್ಲಿಂದ ಇಲ್ಲಿವರೆಗೂ 30 ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಮತ್ತೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ 60 ಕೊಟ್ಟಿಲ್ಲ ಅವರು, ಅದರಲ್ಲಿನೇ ಇದನ್ನು ಸ್ಟಾರ್ಟಿಂಗ್ ಮಾಡ್ಕೊಂಡ್ಬಿಟ್ಟು 30 ಅಂತ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿಗೆ ಬಂದಾಗ ಮುಗೀತು, ಇದು 00, ಮತ್ತು ಇಲ್ಲಿಂದ ಇಲ್ಲಿಗೆ ಬಂದಾಗ 15, ಇದು ಮತ್ತೆ 00, ಇಲ್ಲಿಂದ ಇಲ್ಲಿವರೆಗೂ ಡಿಸ್ಟೆನ್ಸು 35, ಇದನ್ನು 00 ಮಾಡಿಕೊಂಡ್ರು. ಮತ್ತೆ ಈ ಡಿಸ್ಟೆನ್ಸಿಂದ ಇಲ್ಲಿಂದ ಇಲ್ಲಿಗೆ 30 mm ಡಿಸ್ಟೆನ್ಸಲ್ಲಿದೆ. ಮತ್ತು ಇಲ್ಲಿಗೆ ಬಂದಾಗ ಅದನ್ನು 00 ಮಾಡಿಕೊಂಡು ಇಲ್ಲಿಂದ ಇಲ್ಲಿವರೆಗೂ 30 mm ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇದರ ಅರ್ಥ, ನೀವು ಯಾವುದೇ ಪಾಯಿಂಟ್ನ ಮೇಜರ್ ಮಾಡಬೇಕು ಅನ್ನೋದಾದರೆ ಅದರ ಕೊನೆಯ ಸ್ಥಳ, ಅದರ ಕೊನೆಯ ಪೊಸಿಷನ್, ಅದರ ಕೊನೆಯ ಪಾಯಿಂಟ್ ನಿಮ್ಮ ಒರಿಜಿನ್ ಪಾಯಿಂಟ್ ಆಗಿರುತ್ತೆ. ಇದಕ್ಕೆ ಯಾವುದೇ ಥರದ ಫಿಕ್ಸ್ಡ್ ಒರಿಜಿನ್ ಪಾಯಿಂಟ್ ಇರೋದಿಲ್ಲ. ಅಬ್ಸಲ್ಯೂಟಲ್ಲಿ ಇದ್ದಂಗೆ ಒಂದೇ ಪಾಯಿಂಟಿಂದ ನಾವು ಮೆಜರ್ಮೆಂಟ್ ಮಾಡೋದಿಲ್ಲ. ನಾವು ಇದರಲ್ಲಿ ಒಂದು ಯಾವ ಪಾಯಿಂಟ್ನ ಚೆಕ್ ಮಾಡಬೇಕು, ಅದರ ಹಿಂದಿನ ಪೊಸಿಷನ್ ಅಥವಾ ಹಿಂದಿನ ಪಾಯಿಂಟ್ನ ನಾವು ಒರಿಜಿನ್ ಆಗಿ ತೊಗೋಬೇಕು. ಅಂದರೆ ನೀವು ನೋಡ್ಬೋದು, ಇಲ್ಲಿಂದ ಇಲ್ಲಿವರೆಗೂ ಬಂದಾಗ 30 mm ಮೂಮೆಂಟ್ ಆಯಿತು, ಬಟ್ ನಾವು ಈ ಡಿಸ್ಟೆನ್ಸ್ನ ಮೆಜರ್ ಮಾಡಬೇಕು ಅಂದಾಗ ಇದನ್ನು 0 ಮಾಡ್ಕೊಂಡ್ವಿ. ಸೊ ಇದನ್ನು 0 ಮಾಡಿಕೊಂಡು ಇಲ್ಲಿವರೆಗೂ ಚೆಕ್ ಮಾಡಿದಾಗ ಇದು ಮತ್ತೆ 30 mm ಇತ್ತು. ಸೊ ಟೋಟಲಾಗಿ 60 mm ಇತ್ತು. ನೀವು ಇಲ್ಲಿ 30 ಬರೆದು ಮತ್ತೆ ಇನ್ನೊಂದು ಲೈನ್ ಹಾಕ್ಕೊಂಡು ಇಲ್ಲಿವರೆಗೂ 60 ಅಂತ ಹಾಕ್ಬೋದು. ಬಟ್ ಅವ್ರು ಆ ಥರ ಮಾಡಿಲ್ಲ, ಇದನ್ನು 30 ಅಂತ ಬರೆದ್ಬಿಟ್ಟು ಈ ಲೈನ್ನ ಮತ್ತೆ ಒರಿಜಿನ್ ಮಾಡಿಕೊಂಡು ಇಲ್ಲಿವರೆಗೂ ಡಿಸ್ಟೆನ್ಸ್ನ ಮೆಜರ್ ಮಾಡಿದ್ದಾರೆ. ಮತ್ತೆ ನೋಡಿ, ಈ ಪಾಯಿಂಟ್ಗೆ ಬಂತ, ಇಲ್ಲಿಂದ ಇಲ್ಲಿವರೆಗೂ 15 ಅಂತ ಇದೆ. ಸೊ ಈ ಪಾಯಿಂಟ್ 0 ಆದಾಗ ಮಾತ್ರ ಇದನ್ನು ನೀವು 15 ಅಂತ ತೋರಿಸ್ಬೋದು ಅಲ್ವಾ. ಸೊ ನಮ್ಮ ಯಾವುದೇ ಪೊಸಿಷನ್ನು ಅಥವಾ ಯಾವುದೇ ಪಾಯಿಂಟನ್ನು ನೀವು ಮೆಜರ್ ಮಾಡಬೇಕು ಅನ್ನೋದಾದರೆ ಅದರ ಹಿಂದಿನ ಪೊಸಿಷನ್ ಅಥವಾ ಅದರ ಹಿಂದಿನ ಪಾಯಿಂಟ್ನ ನೀವು ಒರಿಜಿನ್ ಆಗಿ ತಗೋಬೇಕು. ಅದು ನಮ್ಮ ಫಿಕ್ಸು
ಅದು ನಮ್ಮ ಒರಿಜಿನ್ ಆಗಿರುತ್ತೆ. ಆಮೇಲೆ ಇದಕ್ಕೆ ಯಾವುದೇ ಫಿಕ್ಸ್ಡ್ ಒರಿಜಿನ್ಸ್ ಇರೋದಿಲ್ಲ, ಅಂದರೆ ಫಿಕ್ಸ್ ಪಾಯಿಂಟ್ ಇರೋದಿಲ್ಲ, ಒಂದೇ ರೆಫರೆನ್ಸ್ ಪಾಯಿಂಟ್ ಅಂತ ಇರೋದಿಲ್ಲ. ಪ್ರತಿದಿನ ಚೇಂಜ್ ಆಗುತ್ತಲ್ಲ, ಆಬ್ವಿಯಸ್ಲಿ ನೀವು ನೋಡ್ತಾ ಇರ್ಬೋದು, ಇಮೇಜಲ್ಲಿ ನೋಡ್ತಿರೋ ಹಾಗೆ ಒಂದೇ ಪಾಯಿಂಟ್ ಇರೋದಿಲ್ಲ. ಆ ಥರ ಪದೇ ಪದೇ ನಿಮ್ಮದು ಒರಿಜಿನ್ ಪಾಯಿಂಟ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದು ಇಂಕ್ರಿಮೆಂಟಲ್ ಕೋಆರ್ಡಿನೇಟ್ ಸಿಸ್ಟಮ್. ಓಕೆ, ಇದರಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಏನಪ್ಪ ಅಂತಂದರೆ, ನೀವು ಏನಾದರೂ ಮಿಸ್ಟೇಕ್ ಮಾಡಿದ್ರೆ, ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ಟೇಕ್ ಮಾಡಿದ್ರೆ ಪ್ರೋಗ್ರಾಮಲ್ಲಿ, ಇವಾಗ ಅಬ್ಸಲ್ಯೂಟಲ್ಲಿ ಯಾವ ಥರ ಮಾತಾಡ್ತೀವಿ, ಯಾವ ಥರ ಡಿಸ್ಕಸ್ ಮಾಡಿದ್ವಿ, ಏನು ಅರ್ಥ ಆಯಿತು ನಿಮಗೆ, ಅದರಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ನೀವು ಆ ಪಾಯಿಂಟ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಿ ಅದನ್ನು ಕರೆಕ್ಟ್ ಕೂಡ ಮಾಡಬಹುದು. ಆಮೇಲೆ ಅದು ಬೇರೆ ನೆಕ್ಸ್ಟ್ ಬರ್ತಕ್ಕಂಥ ಲೈನ್ಸ್ಗಳಿಗೂ ಇಫೆಕ್ಟ್ ಆಗೋದಿಲ್ಲ. ಬಟ್ ಅದನ್ನೇ ನೀವು ಇಂಕ್ರಿಮೆಂಟಲ್ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ನೀವು ಮಾಡಿದ್ರೆ, ಸ್ಟಾರ್ಟಿಂಗ್ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಬರೆಯುವಾಗ ಎಲ್ಲಾದರೂ ಒಂದು ಮಿಸ್ಟೇಕ್ ಆದರೆ ಅದನ್ನು ಈಸಿಯಾಗಿ ರೆಕ್ಟಿಫೈ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಈಸಿಯಾಗಿ ನೀವು ಫಸ್ಟ್ ಆಫ್ ಆಲ್ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಆಮೇಲೆ ಅದನ್ನು ರೆಕ್ಟಿಫೈ ಮಾಡೋದು ತುಂಬ ಕಷ್ಟ. ಅದು ರೆಕ್ಟಿಫೈ ಮಾಡಿದ್ರೆ ನೆಕ್ಸ್ಟ್ ಇರೋದನ್ನು ರೆಕ್ಟಿಫೈ ಅಂದರೆ ಚೇಂಜಸ್ ಎಲ್ಲ ಮಾಡಬೇಕಾಗುತ್ತೆ. ನೀವು ಯಾವುದಾದ್ರೂ ಒಂದು ಚೇಂಜ್ ಆಗಲಿಲ್ಲ ಅಂದರೆ ಮುಗಿದೋಯ್ತು, ಅದು ಕರೆಕ್ಟಾಗಿ ಟೂಲು ಕಟರು ಮೂಮೆಂಟ್ ಆಗೋದಿಲ್ಲ. ಸೊ ನಿಮ್ಮ ವರ್ಕ್ ಪೀಸ್ ಹಾಳಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಮಾಡಿರೋ ಕೆಲಸ ಎಲ್ಲ ವ್ಯರ್ಥ ಆಗುತ್ತೆ. ಸೊ ಅದೇ ಇದರ ಪ್ರಾಬ್ಲಮ್. ಇಂಕ್ರಿಮೆಂಟ್ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ನೀವು ಈಸಿಯಾಗಿ ಕೋಆರ್ಡಿನೇಟ್ಸ್ನ ಅಥವಾ ಮಿಸ್ಟೇಕ್ಸ್ನ ಕಂಡುಹಿಡ್ಲಿಕ್ಕೆ ಆಗೋದಿಲ್ಲ. ಕಂಡುಹಿಡಿದ್ರೂ ಅದನ್ನು ನೀವು ಚೇಂಜಸ್ ಮಾಡಿದಾಗ ನೆಕ್ಸ್ಟ್ ಬರ್ತಕ್ಕಂಥ ಯಾವುದೇ ಸಿರೀಸ್ಗಳು ಬರ್ತವೆ, ಯಾವುದೇ ಬ್ಲಾಕ್ಗಳು ಬರ್ತವೆ, ಆ ಬ್ಲಾಕ್ಗಳನ್ನು ಕೂಡ ನೀವು ಕರೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಇದರ ಮೇನ್ ಡಿಸ್ಅಡ್ವಾಂಟೇಜ್. ಬಟ್ ಇದು ಈಸಿ ಅನಿಸುತ್ತೆ, ನೀವು ಬರಲಿಕ್ಕೆ ಹೋದರೆ ಅದು ಈಸಿ ಅನಿಸುತ್ತೆ. ಬಟ್ ಅದು ತಪ್ಪಾಗಿ ಬರೆದ್ರೆ ಮುಗಿದೋಯ್ತು, ಮತ್ತೆ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಕಂಡುಹಿಡಿದು ಅಥವಾ ಅದನ್ನು ಯಾವುದಂತ ಫೈಂಡ್ ಔಟ್ ಮಾಡಿಬಿಟ್ಟು ಆಮೇಲೆ ನೀವು ಚೇಂಜ್ ಎಲ್ಲ ಮಾಡಬೇಕಾಗುತ್ತೆ. ಸೊ ಇಟ್ ವಿಲ್ ಟೇಕ್ ಮಚ್ ಟೈಮ್. ಸೊ ತುಂಬ ಟೈಮ್ ತೊಗೊಳ್ತದು. ಸೊ ಇವಾಗ ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ ನಾವು. ಇಂಕ್ರಿಮೆಂಟಲ್ ಕೋಆರ್ಡಿನೇಟ್ ಸಿಸ್ಟಮ್ ಇಲ್ಲಿ ನೋಡಿ, ಇಲ್ಲಿ ಸೇಮ್ ಡ್ರಾಯಿಂಗ್ ಕೊಟ್ಟಿದ್ದಾರೆ, ಸೇಮ್ ಇದನ್ನು ಕೊಟ್ಟಿದ್ದಾರೆ. ನೀವು ಪಾಯಿಂಟ್ಸ್ಗಳನ್ನು ನೋಡ್ಬೋದು. ನಮ್ಮ ಪಾಯಿಂಟು ಇದು ಒರಿಜಿನ್ ಪಾಯಿಂಟ್ ಆಗಿದೆ ಇಲ್ಲಿ, ಅದು ಕೂಡ ಒರಿಜಿನ್ ಪಾಯಿಂಟ್ ಇಲ್ಲೇ ಇತ್ತು. ಸೊ P1 ಇಂದ P1 ಎಷ್ಟು ದೂರ ಇದೆ? X0 Z0 ಎರಡು ಕೂಡ 0 0. ಸೊ ಅದೇ ನೀವು P1 ಇಂದ P2 ಹೋದಾಗ ಇದು ನೋಡ್ಬೋದು. ನೀವು P1 ಇಂದ P2 ಹೋದಾಗ P1 X ಅಲ್ಲಿ ಮೂಮೆಂಟ್ ಆಗ್ತದೆ, P1 ಇಂದ P2ಗೆ X ಅಲ್ಲಿ ಮೂಮೆಂಟ್ ಆಗ್ತದೆ. ಎಷ್ಟು mm? 10 mm. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ 10 mm, ಡಯಾ 10 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅದಕ್ಕೆ ನೀವು ಈ ಪಾಯಿಂಟಿಂದ ಇಲ್ಲಿವರೆಗೂ ಹೋದಾಗ ಅದು 10 mm ಅಂತ ಇಲ್ಲಿ ಬರ್ದಾಗಿದೆ X ಅಲ್ಲಿ. ಬಟ್ Z ಅಲ್ಲಿ ಯಾವುದೇ ಮೂಮೆಂಟ್ ಇಲ್ಲ, ಸೊ 0. ಓಕೆ, ಇವಾಗ ನೀವು P2 ಇಂದ P3ಗೆ ಮೂಮೆಂಟ್ ಆಗ್ತಾ ಇದ್ದೀರಾ. P2 ಇಂದ P3ಗೆ ಇಲ್ಲಿಂದ ಇಲ್ಲಿವರೆಗೂ ಮೂಮೆಂಟ್ ಆಗ್ತದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಡಿಸ್ಟೆನ್ಸ್ ಎಷ್ಟಿದೆ? ಅದು 10. ಇದು ಯಾವ ಆಕ್ಸಿಸಲ್ಲಿ? Z ಆಕ್ಸಿಸಲ್ಲಿ. ಸೊ Z ಆಕ್ಸಿಸಲ್ಲಿ 10 -10 ಅಂತ ಇದೆ. -10 ಅಂದರೆ ಇಲ್ಲಿ ಈ ಕಡೆಯಿಂದ ಈ ಕಡೆಗೆ ಲೆಫ್ಟ್ ಸೈಡ್ ಮೂಮೆಂಟ್ ಆಗ್ತದೆ, ಒರಿಜಿನ್. ಸೊ ನೀವು ಗ್ರಾಫ್ನ ನೆನ್ಪು ಮಾಡ್ಕೋಬೇಕು, ಗ್ರಾಫ್ನ ತಲೆಯಲ್ಲಿ ಇಟ್ಕೊಂಡು ಪ್ರೋಗ್ರಾಮಿಂಗ್ ಮಾಡಬೇಕು, ಕೋಆರ್ಡಿನೇಟ್ಸ್ ಬರೀಬೇಕು. ಸೊ Z -10 ಅಂತದೆ. ಬಟ್ X ಯಾಕೆ 0 ಅಂತ ಕೊಟ್ಟಿದ್ದಾರೆ? X ಯಾಕೆ 0 ಅಂದರೆ ಇಲ್ಲಿ ನಮ್ಮ X ಮತ್ತು Zಗಳು, ಇಲ್ಲಿ ನಮ್ಮ X ಮತ್ತು Zಗಳು 0 0 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನಮ್ಮ X 0 ಮತ್ತು Z ಕೂಡ 0. ಇಲ್ಲಿ ಮೊಮೆಂಟ್ ಆಗಿರೋದು Z ಅಲ್ಲಿ ಮಾತ್ರ, ಅದಕ್ಕೆ Z ಅಲ್ಲಿ ಮಾತ್ರ ನಾವು ಇಲ್ಲಿ ಮೆಜರ್ಮೆಂಟ್ನ ಕೊಟ್ಟಿದ್ದೀವಿ ಅಥವಾ ಡಿಸ್ಟೆನ್ಸ್ನ ಬರೆದಿದ್ದೀವಿ. X ಅಲ್ಲಿ ಯಾವುದೇ ಮೊಮೆಂಟ್ ಇಲ್ಲ. ಸೊ X 0 ಅಂತ ಕನ್ಸಿಡರ್ ಮಾಡಿದ್ವಿ, ಸೊ ಅದು 0 ಅಂತಲೇ ಬರೀಬೇಕು. ಈಗ ನೀವು P3 ಇಂದ P4ಗೆ ಹೋದಾಗ P3 ಇಂದ P4 ಇಲ್ಲಿಗೆ ಮಾತ್ರ, ಇಷ್ಟು ಮಾತ್ರ ನಿಮ್ಮ ತಲೆಯಲ್ಲಿರಬೇಕು. ಇದನ್ನೆಲ್ಲ ಬಿಟ್ಟಾಕ್ಬಿಡಬೇಕು. ಸೊ ಈ ಪಾಯಿಂಟಲ್ಲಿ ನೀವು ಈ ಪಾಯಿಂಟ್ ಹೋಗಬೇಕು ಅಂದರೆ ಈ ಪಾಯಿಂಟು ನಮ್ಮ X ಮತ್ತು Z 0 ಮತ್ತು ಇದು ಕೂಡ 0 ಆಗಿರುತ್ತೆ. ಸೊ ಈ ಪಾಯಿಂಟ್ 0 0 ಅಂದಾಗ ಇಲ್ಲಿಂದ ಇಲ್ಲಿವರೆಗೂ ಇರತಕ್ಕಂಥ ಡಿಸ್ಟೆನ್ಸ್ ಎಷ್ಟು? ಯಾರಾದರೂ ಹೇಳ್ಬೋದಾ ಕಾಮೆಂಟಲ್ಲಿ? ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಡಿಸ್ಟೆನ್ಸು ಅಂತ? ಎನಿಬಡಿ?
ಯಾರು ಬೇಕಾದ್ರೂ ಹೇಳ್ಬೋದು ಕಾಮೆಂಟ್ ಬಾಕ್ಸಲ್ಲಿ. ಜಸ್ಟ್ ಒಂದು 5 ಸೆಕೆಂಡ್ ವೇಟ್ ಮಾಡ್ತೀನಿ. ನೋಡಿ, P2 ಇಂದ P3 ಬಂದಾಯಿತು, P3 ಇಂದ P4 ಹೋಗಬೇಕು. ಸೊ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಡಿಸ್ಟೆನ್ಸು? ಇದು 10, ಇದು 15, ಇದು 10 ಇದೆ, ಇದು 15 ಇದೆ. ಸೊ ಇಷ್ಟರಲ್ಲಿ ಈ ಡಿಸ್ಟೆನ್ಸ್ನ ತೆಗೆದು ಬಿಡಬೇಕು, ಅಂದರೆ ಮೈನಸ್ ಮಾಡಿಬಿಡ್ಬೇಕು. ಈ ಡಿಸ್ಟೆನ್ಸು 10, 15ಅಲ್ಲಿ 10 ತೆಗೆದ್ರೆ 5, ಇದು ಬಂದ್ಬಿಟ್ಟು 5 mm, ಇದು ಬಂದ್ಬಿಟ್ಟು 5 mm ಅಷ್ಟೇ. ಅಂದರೆ ಇಲ್ಲಿಂದ ಇಲ್ಲಿಗೆ ಮೂಮೆಂಟ್ ಆಗ್ತದೆ ಅಷ್ಟೇ, ಇಲ್ಲಿಂದ ಇಲ್ಲಿಗೆ ಮೂಮೆಂಟ್ ಆಗ್ತಾ ಇದೆ ಅಷ್ಟೇ. ಇಷ್ಟೇ ಮೂಮೆಂಟ್ ಆಗೋದ್ರಿಂದ ಎಕ್ಸ್ 5 ಆಗುತ್ತೆ, ಜಡ್ಡಲ್ಲಿ ಯಾವುದೇ ಮೂಮೆಂಟ್ ಇಲ್ಲ, ಅದು 0 ಆಗುತ್ತೆ. ಅರ್ಥ ಆಯ್ತಾ? ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಇಲ್ಲಿಂದ ಇಲ್ಲಿವರೆಗೂ ಅಂದರೆ ಇದು ಇಲ್ಲಿಂದ ಇಲ್ಲಿವರೆಗೂ, ಈ ಲೈನಿಂದ ಈ ಲೈನ್ವರೆಗೂ 15 ಅಂತ ಇದೆ. ಬಟ್ ನಮಗೆ ಇದು 0 0 ಆಗಿರೋದ್ರಿಂದ P3 ಇಂದ P4ಗೆ ಎಷ್ಟು ಮೂಮೆಂಟ್ ಆಯಿತು? ಜಸ್ಟ್ 5 mm ಮೂಮೆಂಟ್ ಆಯಿತು. ಯಾಕಂದರೆ ಆಲ್ರೆಡಿ 10 mm ಆಗಿತ್ತು. ಸೊ ಅದಕ್ಕೆ ಅದು ಜಸ್ಟ್ 5 mm ಮೂಮೆಂಟ್ ಆಗೋದ್ರಿಂದ ನಾವು ಎಕ್ಸಲ್ಲಿ 5 ಅಂತ ತಗೊಳ್ತೀವಿ. ಜಡ್ಡಲ್ಲಿ ಯಾವುದೇ ಮೂಮೆಂಟ್ಗಳಿಲ್ಲ, ಯಾಕಂದರೆ ಇದು ಜಡ್ ಎಕ್ಸಸ್ಸಲ್ಲಿ ಮಾತ್ರ ಮೂಮೆಂಟ್ ಆಗ್ತದೆ. ಸೊ X 5 ಅಂತ ಬರಿತಾ ಇದ್ದೀವಿ. ಸೊ ಇದು ಈ ಥರ ಬರುತ್ತೆ. ಹಿಂದಿರೋ ಪಾಯಿಂಟು, ನಾವು ಈ ಪಾಯಿಂಟ್ಗೆ ಹೋಗ್ಬೇಕಾದ್ರೆ ಹಿಂದ್ಗಡೆ ಇರ್ತಕ್ಕಂಥ ಪಾಯಿಂಟ್ ನಮ್ಮದು ಒರಿಜಿನ್ ಪಾಯಿಂಟ್ ಆಗುತ್ತೆ, ನಮ್ಮ 0 0 ಪಾಯಿಂಟ್ ಆಗುತ್ತೆ. ಸೊ P4 ಇಂದ P5 ಹೋಗುವಾಗ P4 0 0 ಇರುತ್ತೆ, P5 ಇಂದ P6 ಹೋಗುವಾಗ P5 0 0 ಅಂತ ಇರುತ್ತೆ, P6 ಇಂದ P7 ಹೋಗುವಾಗ P6 0 0 ಆಗುತ್ತೆ. ಈ ಥರ ನೀವು 8ನೇ ನಂಬರ್ಗೆ ಹೋದಾಗ 7th 1 0 0 ಆಗಿರುತ್ತೆ. ಸೊ P12ಗೆ ಹೋದಾಗ P11 0 0 ಆಗಿರುತ್ತೆ. ಸೊ ಈ ಥರ ನೀವು ಹಿಂದಿನ ಪಾಯಿಂಟ್ಗಳನ್ನ 0 0 ಮಾಡಿಕೊಂಡು ಮೆಜರ್ಮೆಂಟ್ ಮಾಡೋದಕ್ಕೆ ಇಂಕ್ರಿಮೆಂಟಲ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತಾರೆ. ಇಂಕ್ರಿಮೆಂಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಂದ್ರೇ ನೀವು ಯಾವುದೇ ಒಂದು ಪಾಯಿಂಟು ಮೆಜರ್ ಮಾಡಬೇಕು ಅಂದರೆ ಅದರ ಹಿಂದಿನ ಪಾಯಿಂಟ್ನ ನೀವು ಪ್ರೀವಿಯಸ್ ಪೊಸಿಷನ್ನ ನೀವು 0 0 ಅನ್ಕೋಬೇಕು. ಸೊ ಯಾವುದೇ ಪೊಸಿಷನ್ಗೆ ಹೋದಾಗಲೂ ಅದರ ಹಿಂದಿನ ಪೊಸಿಷನ್ನೇ 0 0 ಆಗಿರುತ್ತೆ. ಸೊ ಇಷ್ಟು ಇವತ್ತಿನ ನಮ್ಮ ವೆಬಿನಾರ್. ಇದನ್ನು ನೀವು ಎಲ್ಲರೂ ಪ್ರಾಕ್ಟೀಸ್ ಮಾಡಲಿಕ್ಕೆ ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಇದನ್ನು ಪ್ರಾಕ್ಟೀಸ್ ಮಾಡಿ, ಇನ್ನೂ ಜಾಸ್ತಿ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ದರೆ ಪ್ರಾಕ್ಟೀಸ್ ಮಾಡಿ, ಇಲ್ಲದೇ ಇದ್ದರೆ ಇನ್ನೊಮ್ಮೆ ನೋಡಿಬಿಟ್ಟು ಅರ್ಥ ಮಾಡಿಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂದರೆ ನೀವು ಪರ್ಸನಲಾಗಿ ನಮ್ಮ ಅಡ್ರೆಸ್ ಇದೆ, ಫೋನ್ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿಬಿಟ್ಟು ನೀವು ತಿಳ್ಕೊಬೋದು. ಆಮೇಲೆ ಇದಕ್ಕಿಂತಲೂ ಜಾಸ್ತಿ ಕಲಿಬೇಕು, ಪ್ರೋಗ್ರಾಮ್ ಯಾವ ಥರ ಬರೀಬೇಕು, ಮ್ಯಾನ್ಯುವಲಿ ಹೇಳ್ತಾ ಇದ್ದೀನಿ. ನಾವು ಬೇಸಿಕ್ ಪ್ರೋಗ್ರಾಮ್ ಎಲ್ಲ ಹೇಳ್ಕೊಡ್ತೀವಿ. ಸೊ ಮ್ಯಾನ್ಯುವಲಿ ನೀವು ಪ್ರೋಗ್ರಾಮ್ನ ಯಾವ ಥರ ಬರೀಬೇಕು ಫಾರ್ ದ ಸಿಂಪಲ್ ವರ್ಕ್ ಪೀಸ್ಗೆಲ್ಲ ನಾವು ಬರ್ದಾಕ್ತೀವಿ. ಯಾಕೆಂದರೆ ನೀವು ಇವಾಗ ಕಾಂಪ್ಲಿಕೇಟೆಡ್ ಆಗಿದ್ದರೆ ನೀವು ಬರಲಿಕ್ಕೆ ಆಗೋದಿಲ್ಲ ಪ್ರೋಗ್ರಾಮ್ಸ್ ಎಲ್ಲ, ಅದೆಲ್ಲ ಕಂಪ್ಯೂಟರ್ ಜನರೇಟೆಡ್ ಇರುತ್ತೆ. ಸೊ ಸಿಂಪಲ್ ಪ್ರೋಗ್ರಾಮ್ಸು, ಬೇಸಿಕ್ ಪ್ರೋಗ್ರಾಮ್ಸ್ ಎಲ್ಲ ನಾವು ಹೇಳ್ಕೊಡ್ತೀವಿ. ಸೊ ನೀವು ಮೇನ್ಲಿ ನಾವು ಫೋಕಸ್ ಮಾಡಿರೋದು ಆಪ್ರೇಟಿಂಗ್ ಮತ್ತು ಸೆಟ್ಟಿಂಗ್ ಮತ್ತು ಆಪ್ರೇಟಿಂಗ್, ಅದ್ರ ಜೊತೆಗೆ ಬೇಸಿಕ್ ಪ್ರೋಗ್ರಾಮಿಂಗು ಹೇಳ್ಕೊಡ್ತಾ ಇದ್ದೀವಿ. ಸೊ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಅಡ್ರೆಸ್ಗೆ ಬಂದುಬಿಟ್ಟು ನೀವು ಎನ್ಕ್ವೈರಿ ಮಾಡ್ಬೋದು, ಅಥವಾ ನೀವು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ನೀವು ಜಾಯ್ನ್ ಆಗ್ಬೋದು. ಸೊ ನಮ್ಮದು 100% ಪ್ಲೇಸ್ಮೆಂಟ್ ಇರುತ್ತೆ ವಿತ್ ಸೆಟ್ಟಿಂಗ್ ಕಮ್ ಆಪ್ರೇಟರ್ ಟ್ರೈನಿಂಗು, ಅದರ ಜೊತೆಗೆ ಬೇಸಿಕ್ ಪ್ರೋಗ್ರಾಮಿಂಗು. ಓಕೆ, ಸೊ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನಮ್ಮ ವೆಬ್ಸೈಟು ಮತ್ತು ನನ್ನ ನಮ್ಮ ಮೇಲ್ ಐ ಡಿ ಮತ್ತು ಇದು ನಮ್ಮ ಮೊಬೈಲ್ ನಂಬರ್. ನೀವು ಕಾಲ್ ಮಾಡಿ ನಮಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಸೊ ಅಥವಾ ಯಾವ ಥರ ಜಾಯಿನ್ ಆಗಬೇಕು, ಯಾವ ಥರ ಅಡ್ಮಿಷನ್ ತೊಗೋಬೇಕು ಅಂತ ಅದರಲ್ಲೂ ಡೌಟ್ ಇದ್ದರೆ ನೀವು ಈ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ಮೇಲ್ ಮಾಡ್ಬೋದು. ನಿಮ್ಗೇನಾದರೂ ಡೌಟ್ ಇದ್ದರೆ ಒಂದು ಸರಿ ನೀವು ನಮ್ಗೆ ಕೊಟ್ಟಿರ್ತಕ್ಕಂಥ ವೆಬ್ಸೈಟ್ಗೆ ಹೋಗಿ ನೀವು ಫಾರ್ಮ್ ಫಿಲಪ್ ಮಾಡಿ ಚೆಕ್ ಕೂಡ ಮಾಡ್ಬೋದು. ಹ್ಯಾವ್ ಅ ಗುಡ್ ಡೇ ಗೈಸ್. ಥ್ಯಾಂಕ್ ಯು.